Hello students, welcome to our YouTube channel Civil with Surya. Today's class we are discussing the next class on influence line diagram and rolling loads and its simple cases. So this is a class 8 of advanced structure, that is on the PWAE 2021, and we have already uploaded the marathon class on the estimating and costing. In the I button I have given the link, you can follow that one. Okay, so let's start today's first problem. So in last class we have done with the three problems. So today's is a example 4. ನಾಲ್ಕನೇ example ನೋಡೋಣ. So question number 4 ನೋಡೋಣ. Sorry. Two wheel loads 120 kilonewton and 80 kilonewton spaced at 2 meter apart moves on the span of a girder of a span 16 meter long. 16 meter long span ಇದೆ ಅಂತ ಹೇಳ್ತಾ ಇರೋದು. ಗೊತ್ತಾ? So find the maximum bending moment at section of 6 meter from the left end and any wheel load can lead the other. ಗೊತ್ತಾ? ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಎನಿ wheel load ಕ್ಯಾನ್ ಲೀಡ್ ದ ಅದರ್ ಅಂತಂದ್ರೆ ಸೊ ಸೆಕ್ಷನ್ ಏನಿದೆ ಅಲ್ಲ, ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ನೀವು ತಗೊಳ್ಬಹುದು ಅಂತ ಹೇಳ್ತಾ ಇರೋದು. ಸೊ ಫಸ್ಟ್ ನಾನು ಒಂದು ಡಯಾಗ್ರಾಮ್ ಹಾಕ್ಬಿಟ್ರೆ ನಿಮಗೆ ಸೊಲ್ಯೂಷನ್ ಅಲ್ಲಿ ಅರ್ಥ ಆಗುತ್ತೆ. ಸೊ ಸೊಲ್ಯೂಷನ್ ಅಲ್ಲಿ ಫಸ್ಟ್ ಡಯಾಗ್ರಾಮ್ ಹಾಕೋಣ. ಸೊ ಈ ತರ ಒಂದಿದೆ. ಟೂ ವೀಲ್ ಲೋಡ್ಸ್ 120 ಕಿಲೋಮೀಟರ್ ಮತ್ತೆ 80 ಕಿಲೋಮೀಟರ್ ಅಂತ ಹೇಳ್ತಾ ಇರೋದು. ಟೋಟಲ್ ಎಷ್ಟಿದೆ? ಟೋಟಲ್ ಇದು ಬಂದ್ಬಿಟ್ಟು 16 ಇದೆ, ರೈಟ್? 16 ಮೀಟರ್ ಇದೆ ಟೋಟಲ್. 16 ಮೀಟರ್ ಇದ್ದಾಗ ಟೋಟಲ್ ಎಷ್ಟಿದೆ? 16 ಮೀಟರ್ ಇದೆ, ರೈಟ್? ಸೊ ಇದು ಸಿಂಪ್ಲಿ ಸಪೋರ್ಟೆಡ್ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್? ದಿಸ್ ಇಸ್ ಅ ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? 2 meter apart moves on the span of a girder of 16 meter, ರೈಟ್? ಸೊ ಇವಾಗ ಬೆಂಡಿಂಗ್ ಮೂಮೆಂಟ್ ಎಟ್ ಸೆಕ್ಷನ್ 6 meter ಫ್ರಮ್ ದ ಲೆಫ್ಟ್ ಎಂಡ್. 6 meter ಇಲ್ಲಿಂದ ಇಲ್ಲೊಂದಿರುತ್ತೆ, ಈ ತರ 6 meter ಅಂತ ತಗೋತೀನಿ. ಇದು 6 meter ಅಂತ ತಗೋತೀನಿ. ಇದು ಎಷ್ಟಾಗುತ್ತೆ? 10 meter. ಈ ತರ 2 ಪಾಯಿಂಟ್ ತಗೊಂಡಿದ್ದೀನಿ ಇವಾಗ. ಓಕೆ, ಇದು ಆಯ್ತು. ಸೊ 6 meter ಅಲ್ಲಿ ಯಾವ ಪಾಯಿಂಟ್ ಬರುತ್ತೆ? ಇದು ಬಂದ್ಬಿಟ್ಟು ಸಿ ಪಾಯಿಂಟ್. ಇದು ಸಿ ಪಾಯಿಂಟ್. ಸೊ ದಿಸ್ ಇಸ್ ಎ ಪಾಯಿಂಟ್, ದಿಸ್ ಇಸ್ ಬಿ ಪಾಯಿಂಟ್ ಅಂಡ್ ದಿಸ್ ಇಸ್ ಅ ಸಿ ಪಾಯಿಂಟ್. ಅರ್ಥ ಆಯ್ತಾ? ಸೊ ಇದು ಎಷ್ಟಾಗುತ್ತೆ ಇವಾಗ? 120 ಕಿಲೋ ನ್ಯೂಟನ್ ಆಗುತ್ತೆ. ಸೊ ಇಲ್ಲಿಂದ ಎಷ್ಟಿದೆ? 2 meter ಅಪಾರ್ಟ್ ಅಂತ ಹೇಳ್ತಾರೆ. ಸೊ 2 meter ಅಪಾರ್ಟ್ ಅಂತ ಅಂದಾಗ ಏನಾಗುತ್ತೆ? 1 meter ಆಗುತ್ತೆ ಇಲ್ಲಿಂದ. 2 meter ಅಪಾರ್ಟ್ ಮೂವ್ಸ್ ಆನ್ ದ ಸ್ಪ್ಯಾನ್ ಆಫ್, ರೈಟ್? ಸೊ ಇಲ್ಲಿ ಇನ್ನೊಂದು ಲೋಡ್ ಬರುತ್ತೆ, ಗೊತ್ತಾಯ್ತಾ? ಸೊ ಈ ಲೋಡ್ ಏನಾಗುತ್ತೆ? ಇದು ಎಷ್ಟಾಗುತ್ತೆ ಡಿಸ್ಟೆನ್ಸ್? ಈ ಡಿಸ್ಟೆನ್ಸ್ ಬಂದ್ಬಿಟ್ಟು 1 meter ಆಗುತ್ತೆ. ಈ ಡಿಸ್ಟೆನ್ಸ್ 1 meter ಆಗುತ್ತೆ. ಸೊ ಟೋಟಲ್ ಎಷ್ಟಾಯ್ತು ಇವಾಗ? ಇದು 10 ಆಯ್ತು. ಸೊ ಇವಾಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡೋಂತ ಹೇಳ್ತಾ ಇದ್ದಾರೆ ಇಲ್ಲಿ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಫೈಂಡ್ ದ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಟ್ ದ ಸೆಕ್ಷನ್ 6 meter ಫ್ರಮ್ ದ ಲೆಫ್ಟ್ ಎಂಡ್ ಅಂತ ಹೇಳ್ತಾ ಇರೋದು. ಸೊ ಇದಕ್ಕೆ ನಾವು ಏನ್ ಮಾಡ್ಬೇಕು? ಫಸ್ಟ್ ಆರ್ಡಿನೇಟ್ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫೈಂಡ್ ಔಟ್ ಮಾಡ್ಬೇಕು. ಆರ್ಡಿನೇಟ್ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಎಟ್ ಎಂ ಸಿ ಸೆಕ್ಷನ್. ಎಂ ಸಿ ಅಂತಂದ್ರೆ ಮೂಮೆಂಟ್ ಅಟ್ ದಟ್ ಪಾಯಿಂಟ್. ಸಿ ಪಾಯಿಂಟ್ ಇಲ್ಲಿದೆ, ಇದು ಸಿ ಪಾಯಿಂಟ್. ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿದೆ. ಅದನ್ನ ಯಾವ ತರ ಮಾಡ್ಬೋದು? ಸೊ ಇದು ಡಯಾಗ್ರಾಮ್ ನಾನು ಹಾಕ್ತೀನಿ. ಇದ್ರ ಡಯಾಗ್ರಾಮ್ ಹಾಕಿದಾಗ ಯಾವ ತರ ಬರುತ್ತೆ? ಇದು ಪಾಯಿಂಟು, ಇದು ಈ ತರ ಇದೆ, ಇವೆಲ್ಲ ಪಾಯಿಂಟ್ಸ್ ಇದೆ. ಸೊ ಇವಾಗ ನಿಮಗೆ ಗೊತ್ತಿದೆ ಇದ್ರ ಬೆಂಡಿಂಗ್ ಮೂಮೆಂಟ್, ನಾರ್ಮಲ್ ಬೆಂಡಿಂಗ್ ಮೂಮೆಂಟ್ ಯಾವ ತರ ಬರುತ್ತೆ, ರೈಟ್? ಇದು ನಾರ್ಮಲ್ ಬೆಂಡಿಂಗ್ ಮೂಮೆಂಟ್ ಇಲ್ಲಿ ಈ ತರ ಬರುತ್ತೆ. ಓಕೆ, ಈ ತರ ಬರುತ್ತೆ. ಸೊ ಇದನ್ನ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಯಾವ ವ್ಯಾಲ್ಯೂಸ್ ಬೇಕು? ಇವೆರಡು ವ್ಯಾಲ್ಯೂಸ್ ಬೇಕು ನಮಗೆ. ಇವೆರಡು ವ್ಯಾಲ್ಯೂಸ್. ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ? ಸೊ ಇದು ಎ ಪಾಯಿಂಟ್, ಇದ್ರ ವ್ಯಾಲ್ಯೂ 15/4. ಇದು 15/4 ಯಾವ ತರ ಬಂತು ಅಂತ ನಿಮ್ಗೆ ಬೇಕಾದ್ರೆ ನೀವು ಪ್ರೀವಿಯಸ್ ವಿಡಿಯೋ ಸ್ವಲ್ಪ ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇದು 15/4 ಮತ್ತೆ ಇದು 3 ಅಂತ ಬರುತ್ತೆ, ಗೊತ್ತಾಯ್ತಾ? ಸೊ ಯಾವ ತರ ಬಂತು ಏನಿಲ್ಲ, ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಮತ್ತೆ ಇಲ್ಲಿ ಹೇಳಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡ್ತೇನೆ. ಸೊ ಇದಾದ್ಮೇಲೆ ಇವಾಗ ಈ ವ್ಯಾಲ್ಯೂನ ಆರ್ಡಿನೇಟ್ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನಾವು ಯಾವ ತರ ಫೈಂಡ್ ಔಟ್ ಮಾಡ್ಬೋದು ಅಂದ್ರೆ a into l minus a divided by l. ಸೊ a ಏನಾಗುತ್ತೆ? a ಯಾವ್ದಾಗುತ್ತೆ? 6 into 10 divided by 16
ಈಕ್ವಲ್ಸ್ ಎಷ್ಟಾಗುತ್ತೆ ಇದು 15/4 ಯೂನಿಟ್ಸ್ ಆಗುತ್ತೆ. 15/4 ಯೂನಿಟ್ಸ್ ಅಂತ ಆಗುತ್ತೆ ಇದು 15/4 ಯೂನಿಟ್ಸ್. ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಬಟ್ಟು ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಕೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಟ್ ಸಿ ಆಯ್ತಾ. ಅದು ಎಲ್ಲಿ ಬರುತ್ತೆ, ಎಲ್ಲಿ ವೀಲ್ ಲೋಡ್ ಏನಂತ ಹೇಳಿ ಲೀಡ್ ಮಾಡುತ್ತೆ, ಹೆವಿಯರ್ ಲೋಡ್ ಆ ಸೆಕ್ಷನ್ ಅಲ್ಲಿ ಇರುತ್ತೆ. ಈ ಸೆಕ್ಷನ್ ಅಲ್ಲಿ ಹೆವಿಯರ್ ಲೋಡ್ ಎಷ್ಟಿದೆ, 120 ಇದೆ. ಸೊ ಅದೇ ಪಾಯಿಂಟ್ ಅಲ್ಲಿ ಇರುತ್ತೆ. ಸೊ ಹೆನ್ಸ್ ಬೆಂಡಿಂಗ್ ಮೂಮೆಂಟ್ ಎಟ್ ಸಿ ಏನಾಗುತ್ತೆ, 120 ಆಯ್ತಾ. 120 ಯಾವುದು, ಈ ಲೋಡ್ ಇಲ್ಲಿದೆ. 120 ಇಂಟು ಇದ್ರದ್ದು ಇದು ಎಷ್ಟಿದೆ ಟೋಟಲು, 15/4. 120 ಇಂಟು 15/4 ಪ್ಲಸ್ 80 ಇಂಟು 3 ಆಗುತ್ತೆ. 80 ಯಾವುದು, ಮತ್ತೊಂದು ಲೋಡ್ ಇದೆ ಇಲ್ಲಿ, ಇದು 80 ಇದೆ. 80 ಕಿಲೋ ನ್ಯೂಟನ್ ಇಂಟು 3 ಅಂತ ಹೇಳ್ತಾ ಇರೋದು ಆಯ್ತಾ. 80 ಇಂಟು 3 ಅಂತ ಹೇಳ್ತಾ ಇರೋದು, 80 ಇಂಟು 3. ಸೊ ಅವಾಗ ಎಷ್ಟಾಗುತ್ತೆ ಇದು ಟೋಟಲ್ ನೀವು ಮಾಡಿದಾಗ 690 ಕಿಲೋ ನ್ಯೂಟನ್ ಮೀಟರ್. 690 ಕಿಲೋ ನ್ಯೂಟನ್ ಮೀಟರ್ ಇದೆ. 80 ಇದು 1 ಮೀಟರ್, ಇದು ಆಮೇಲೆ ಇದು /3 ತಗೊಂಡಾಗ 3 ಆಗುತ್ತೆ. ಗೊತ್ತಾಗ್ತಾ ಇದೆಯಲ್ಲ, ಸಿಂಪಲ್ ಆಗಿದೆ ನೋಡಿ. 80 ಇಂಟು 3 ಯಾವುದು ಗೊತ್ತಾಯ್ತಾ, ಇಲ್ಲಿದೆ ನೋಡಿ 3. ಇದು 80 ಇಂಟು 3 ಈ ಪಾಯಿಂಟ್ ವರೆಗೂ, ಇದು ಈ ಪಾಯಿಂಟ್ ವರೆಗೂ. ಸೊ 690 ಕಿಲೋ ನ್ಯೂಟನ್ ಪರ್ ಮೀಟರ್ ಆಗುತ್ತೆ. ಅರ್ಥ ಆಯ್ತು ಅಂತ ಅನ್ಸುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 5. ಇದು ಲಾಸ್ಟ್ ಎಕ್ಸಾಂಪಲ್. ಇದಾದ್ಮೇಲೆ ರೋಲಿಂಗ್ ಲೋಡ್ ಬಗ್ಗೆ ನೋಡ್ಬಿಡೋಣ. ಸೊ ಇವತ್ತಿನ ಕ್ಲಾಸು ಲಾಸ್ಟ್ ಕ್ಲಾಸ್ ಆಗುತ್ತೆ. ಯಾವ್ದ್ರ ಮೇಲೆ, ರೋಲಿಂಗ್ ಲೋಡ್ ಮತ್ತೆ ಯಾವುದು, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್. ಇವೆರಡರದ್ದು ಇವತ್ತು ಮುಗಿಸ್ಬಿಡ್ತೀನಿ, ಎಷ್ಟೇ ಲೇಟ್ ಆಗಲಿ. ಅದಾದ್ಮೇಲೆ ನಿಮ್ಗೊಂದು ಚಾಪ್ಟರ್ನ ಮುಗ್ದೋಗ್ಬಿಡುತ್ತೆ, ರೈಟ್. 2 wheel loads of 16 kilonewton and 8 kilonewton are placed at fixed distance of 2 meter apart. Right? The load crosses a simply supported beam of AB. ನೋಡಿ, ಇಲ್ಲೊಂದು AB ಬೀಮ್ ಇದೆ ಅಂತ ತಿಳ್ಕೊಳ್ಳೋಣ. ಇದೊಂದು ಬೀಮ್ ಇದೆ ಈ ತರ, ಆಮೇಲೆ ಇಲ್ಲೊಂದಿದೆ ಈ ತರ, ರೈಟ್. ಸೊ ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್ ಆಫ್ 10 ಮೀಟರ್ ಸ್ಪ್ಯಾನ್ ಅಂತ ಹೇಳ್ತಾ ಇರೋದು. 10 ಮೀಟರ್ ಸ್ಪ್ಯಾನ್ ಇದೆ, 10 ಮೀಟರ್ ಸ್ಪ್ಯಾನ್. ಡ್ರಾ ದ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ದ ಬೆಂಡಿಂಗ್ ಮೂಮೆಂಟ್ ಅಂಡ್ ಶಿಯರ್ ಫೋರ್ಸ್ ಅಟ್ ದ ಸೆಕ್ಷನ್ ಸಿ 4 ಮೀಟರ್ ಫ್ರಮ್ ದ ಲೆಫ್ಟ್ ಅಬಾಟ್ಮೆಂಟ್. ಲೆಫ್ಟ್ ಅಂದ್ರೆ ಈ ಕಡೆಯಿಂದ 4 ಮೀಟರ್ ಅಂದ್ರೆ ಇಲ್ಲಿ ಬರುತ್ತೆ. ಸೊ ಇಲ್ಲಿಂದ 4 ಮೀಟರ್, ಇಲ್ಲಿಂದ 4 ಮೀಟರ್. ಇದು ಎಷ್ಟಾಗುತ್ತೆ ಅವಾಗ, ಇದು 6 ಮೀಟರ್ ಆಗುತ್ತೆ. ಇದು 4, ಇದು 6, ಗೊತ್ತಾಯ್ತಾ. ಇದು 4 ಆಮೇಲೆ ಇದು 6 ಮೀಟರ್ ಆಗುತ್ತೆ. ಸೊ ಈ ಪಾಯಿಂಟ್ ನಾನು ಏನಂತೀನಿ, ಸಿ ಪಾಯಿಂಟ್ ಅಂತ ಅಂತೀನಿ. ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ, ನೆಕ್ಸ್ಟ್ 16 ಕಿಲೋ ನ್ಯೂಟನ್ ಮತ್ತೆ 8 ಕಿಲೋ ನ್ಯೂಟನ್ ಆರ್ ಪ್ಲೇಸ್ ಅಟ್ ಫಿಕ್ಸ್ಡ್ ಡಿಸ್ಟೆನ್ಸ್ ಆಫ್ 2 ಮೀಟರ್ ಅಪಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಈ ತರ ಇಲ್ಲಿ ಡ್ರಾ ಮಾಡಲ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಮೇಲ್ಗಡೆ ಮಾಡ್ತೀನಿ. ಇದು ಒಂದು ಪಾಯಿಂಟ್ ಇದೆ, ಅಲ್ಲಿ ಇಲ್ಲೊಂದಿದೆ. ಸೊ ಇದು 16 ಕಿಲೋ ನ್ಯೂಟನ್ ಒಂದು, ಇದು 8 ಕಿಲೋ ನ್ಯೂಟನ್ ಒಂದು, ಈ ತರ. ಸೊ ನೆಕ್ಸ್ಟ್ ಇವೆರಡು 2 ಮೀಟರ್ ಅಪಾರ್ಟ್ ಅಂತ ಹೇಳ್ತಾ ಇರೋದು. 2 ಮೀಟರ್ ಅಪಾರ್ಟ್ ಅಂದ್ರೆ ಈ ತರ ಬರುತ್ತೆ. ಒಂದು ನಿಮಿಷ, ನೀಟಾಗಿ ಬಂದಿಲ್ಲ. ನೀಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದೊಂದು ಪಾಯಿಂಟ್ ಇದೆ ಈ ತರ. ಇದು ಎಷ್ಟಿದೆ, ಇದು 16. ಇದು ಎಷ್ಟಿದೆ, ಇದು 8. ಸೊ ಇದು ಡಿಸ್ಟೆನ್ಸ್ ಎಷ್ಟು, ಇದು 2 ಮೀಟರ್, ಇದು 2 ಮೀಟರ್. ಇವೆರಡು ಈ ತರ ಕ್ವಶನ್ ಕೊಟ್ಟಿರೋದಿದೆ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಏನಿದೆ, ಬೆಂಡಿಂಗ್ ಮೊಮೆಂಟ್ ಅಂಡ್ ಶಿಯರ್ ಫೋರ್ಸ್ ಅಟ್ ಸೆಕ್ಷನ್ ಸಿ 4 ಮೀಟರ್ ಫ್ರಮ್ ದ ಲೆಫ್ಟ್ ಅಬಾಟ್ಮೆಂಟ್ ಅಂಡ್ ಫೈಂಡ್ ದ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೊಮೆಂಟ್ ಅಂಡ್ ಶಿಯರ್ ಫೋರ್ಸ್ ಅಟ್ ದಟ್ ಸೆಕ್ಷನ್ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಈ ಸೆಕ್ಷನ್ ಅಲ್ಲಿ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು, ಫಸ್ಟ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಲೆಟ್ ಮಿ ಡ್ರಾ ಹಿಯರ್. ಸೊ ಸೊಲ್ಯೂಷನ್ ಅಲ್ಲಿ ಫಸ್ಟ್ ಏನ್ ಬರುತ್ತೆ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಬೆಂಡಿಂಗ್ ಮೂಮೆಂಟ್ ಎಟ್ ಸಿ. ಗೊತ್ತಾಯ್ತಾ, ಬೆಂಡಿಂಗ್ ಮೂಮೆಂಟ್ ಎಟ್ ಸಿ. ಈಗ ಬೆಂಡಿಂಗ್ ಮೂಮೆಂಟ್ ಎಟ್ ಸಿ ಅಂತ ಅಂದಾಗ ಫಸ್ಟ್ ಇದು ಅದೇನಾಗುತ್ತೆ, ಮ್ಯಾಕ್ಸಿಮಮ್ ಆರ್ಡಿನೇಟ್ ಎಲ್ಲಿ ಬರುತ್ತೆ, ವೇರ್ ದ ಮ್ಯಾಕ್ಸಿಮಮ್ ಆರ್ಡಿನೇಟ್, ಮ್ಯಾಕ್ಸಿಮಮ್ ಆರ್ಡಿನೇಟ್ of influence line diagram
at C, at bending moment at C. ಗೊತ್ತಾಯ್ತಾ? ಸೊ ಅದಕ್ಕೆ ಏನು ಫಾರ್ಮುಲಾ ಇದೆ, ವೈ ಸಿ ಈಕ್ವಲ್ಸ್ ಎ ಇಂಟು ಎಲ್ ಮೈನಸ್ ಎ ಡಿವೈಡೆಡ್ ಬೈ ಎಲ್. ಈ ಫಾರ್ಮುಲಾ ಇದೆ. ಇವಾಗ ಎ ಎಷ್ಟಾಗುತ್ತೆ, ಎ ಬಂದ್ಬಿಟ್ಟು 4 ಮೀಟರ್ ಆಗುತ್ತೆ, ರೈಟ್. ಅದಾದ್ಮೇಲೆ ಎಲ್ ಮೈನಸ್ ಎ ಏನಾಗುತ್ತೆ, ಎಲ್ ಮೈನಸ್ ಎ ಅಂತಂದ್ರೆ 6 ಮೀಟರ್ ಆಗುತ್ತೆ. ಅದೇ ನೆಕ್ಸ್ಟ್ ಎಲ್ ಎಷ್ಟಾಗುತ್ತೆ, ಎಲ್ ಬಂದ್ಬಿಟ್ಟು 10 ಮೀಟರ್ ಆಗುತ್ತೆ. ಈ ತರ ನೀವು ನೀಟಾಗಿ ಬರ್ಕೊಂಡ್ರೆ ನಿಮ್ಗೆ ಏನು ಕನ್ಫ್ಯೂಸ್ ಆಗೋದಿಲ್ಲ. ವೈ ಸಿ, ರೈಟ್. ಸೊ ವೈ ಸಿ ಏನಾಗುತ್ತೆ, ವೈ ಸಿ ಇಸ್ ಈಕ್ವಲ್ ಟು 4 ಇಂಟು 6 ಡಿವೈಡೆಡ್ ಬೈ 10. 4 ಇಂಟು 6 ಡಿವೈಡೆಡ್ ಬೈ 10 ಈಕ್ವಲ್ಸ್ ಟು 2.4 ಆಗುತ್ತೆ. ಸೊ 2.4 ಆಯಿತು. ಸೊ ಇವಾಗ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಇದನ್ನು ಡ್ರಾ ಮಾಡಿದಾಗ ಯಾವ ಥರ ಆಗುತ್ತೆ, ಈ ಥರ ಆಗುತ್ತೆ. ಇದು ಈ ಪಾಯಿಂಟಲ್ಲಿ ನಾವು ನೋಡಿದಾಗ ಇದು ಬಂದ್ಬಿಟ್ಟು ವೈ ಸಿ, ದಿಸ್ ಇಸ್ ವೈ ಸಿ. ಸೊ ದಿಸ್ ಇಸ್ 2.4. ಗೊತ್ತಾಯ್ತಾ? ಇದು ಎ ಪಾಯಿಂಟು, ಇದು ಸಿ, ಇದು ಬಿ. ಈಗ ನೆಕ್ಸ್ಟ್ ಏನು ಮಾಡೋದಿದೆ, ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಒನ್, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಶಿಯರ್ ಫೋರ್ಸ್ ಎಟ್ ಸಿ. ಯಾಕೆ, ಈಗ ಬೆಂಡಿಂಗ್ ಮೂಮೆಂಟ್ ಆಯ್ತು ತಾನೆ, ಇವಾಗ ಈಗ ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮ್ಯಾಕ್ಸಿಮಮ್ ಆರ್ಡಿನೇಟ್ ಏನು ಬರುತ್ತೆ ಇದರಲ್ಲಿ, ಮ್ಯಾಕ್ಸಿಮಮ್ ಆರ್ಡಿನೇಟ್ of sorry, influence line diagram just to the left, just to the left, just to the left of section, just to the left of section ಅಂತ ಬಂದಾಗ ಯಾವ ತರ ಬರುತ್ತೆ, ಈಕ್ವಲ್ಸ್ ಎ ಬೈ ಎಲ್. ಇಲ್ಲಿ ನೋಡ್ಬೋದು ನೀವು, ಎ ಬೈ ಎಲ್. ಎ ಯಾವ್ದಾಗುತ್ತೆ, ಎ ಬರೀಬಹುದು, ಎ ಅಂದ್ರೆ 4 ಮೀಟರ್ ಆಗುತ್ತೆ. ಸೊ ಎ ಬೈ ಎಲ್, ಎಲ್ ಈಸ್ 10 ಮೀಟರ್ ಇದೆ, ಎ ಬೈ ಎಲ್. ಸೊ ಎ ಈಸ್ 4 ಮೀಟರ್ ಬೈ 10 ಮೀಟರ್. ಅಂದ್ರೆ ಏನ್ ಗೊತ್ತಾ, ಜಸ್ಟ್ ಟು ದ ಲೆಫ್ಟ್ ಸೆಕ್ಷನ್ ಅಂತ ಹೇಳ್ತಾ ಇರೋದು. ಲೆಫ್ಟ್ ಸೆಕ್ಷನ್ ಅಂದ್ರೆ ಯಾವ್ದಾಗುತ್ತೆ, ಇದಾಗುತ್ತೆ. ಸೊ ಟೋಟಲ್ ಯಾವ ತರ ಮಾಡ್ಬೇಕಂದ್ರೆ 4 ಡಿವೈಡೆಡ್ ಬೈ 10 ಮಾಡಿದಾಗ ಈಕ್ವಲ್ಸ್ 0.4 ಆಗುತ್ತೆ. ಇದು 0.4. ಸೊ ಮ್ಯಾಕ್ಸಿಮಮ್ ಆರ್ಡಿನೇಟ್, ಈಗ ಮ್ಯಾಕ್ಸಿಮಮ್ ಆರ್ಡಿನೇಟ್ ಗೊತ್ತಾಗ್ತಿದೆಯಲ್ಲ, ಮ್ಯಾಕ್ಸಿಮಮ್ ಆರ್ಡಿನೇಟ್ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಜಸ್ಟ್ ಟು ದ ರೈಟ್. ಈಗ ಲೆಫ್ಟ್ ಆಯ್ತು, ಇವಾಗ ಜಸ್ಟ್ ಟು ದ ರೈಟ್ ನೋಡೋಣ. ಜಸ್ಟ್ ಟು ದ ರೈಟ್ ಆಫ್ ದಿ ಸೆಕ್ಷನ್, ಸೊ ರೈಟ್ ತಗೊಂಡಾಗ ಏನಾಗುತ್ತೆ, ಈಕ್ವಲ್ಸ್ ಎಲ್ ಮೈನಸ್ ಎ ಡಿವೈಡೆಡ್ ಬೈ ಎಲ್, ಅಂದ್ರೆ 6/10 ಆಗುತ್ತೆ. ಎಷ್ಟಾಯ್ತು ಇದು, 0.6. ಇದು 0.6, ಇದು 0.4. ಇವಾಗ ಇದನ್ನ ಡಯಾಗ್ರಾಮ್ ಅಲ್ಲಿ ಹಾಕಿದಾಗ ಯಾವ ತರ ಬರುತ್ತೆ, ಇದನ್ನ ಡಯಾಗ್ರಾಮ್ ಅಲ್ಲಿ ಹಾಕಿದಾಗ 0.4 ಅಂತ ಬಂತು, 0.6 ಅಂತ ಬಂತು. ಲೆಫ್ಟ್ ಸೆಕ್ಷನ್ ಅಲ್ಲಿ ಬಂದಾಗ ಈ ತರ ಬರುತ್ತೆ ಡಯಾಗ್ರಾಮ್. ನೋಡಿ, ಈ ಡಯಾಗ್ರಾಮ್ ಈ ತರ ಬರುತ್ತೆ. ರೈಟ್, ಇದು 0.6 ಬರುತ್ತೆ, ಇದು 0.4 ಬರುತ್ತೆ ಕೆಳಗೆ. ಸೊ ಇದು ನೆಗೆಟಿವ್ ವ್ಯಾಲ್ಯೂ, ಇದು ಪಾಸಿಟಿವ್ ವ್ಯಾಲ್ಯೂ. ಸೊ ಇದನ್ನ ನೀವು ಈ ತರ ಒಂದು ಯೂನಿಟ್ ಅಂತ ತಗೊಂಡ್ಬಿಟ್ಟು ಬೇಕಾದ್ರೆ ನೀವು ಫೈಂಡ್ ಔಟ್ ಮಾಡ್ಬೋದು. ಆಯ್ತಾ, ಈ ತರ ನೀವು ಫೈಂಡ್ ಔಟ್ ಮಾಡ್ಬೋದು, ರೈಟ್. ಸೊ ಅದಕ್ಕೆ ಅವಾಗ ಏನಾಗುತ್ತೆ, ಇದು 1 ಅಂತ ಆಗುತ್ತೆ, ಇದು 1 ಅಂತ ಆಗುತ್ತೆ. ಈಗ ಯೂನಿಟ್ ನೀವು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಥರ್ಡ್ ಅಲ್ಲಿ ಏನ್ ಬರುತ್ತೆ, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಬರುತ್ತೆ. ಈಗ ಅಟ್ ಸಿ ಮಾಡಿದೀವಿ, ನಾವೀಗ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ನ ಫೈಂಡ್ ಔಟ್ ಮಾಡೋದಿದೆ. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ at any section, at any section. C, any section ಇದ್ದಾಗ C will occur when 16 kilonewton is at section itself. ಆ ಸೆಕ್ಷನ್ ಮೇಲೆ ಬಂದಾಗ 16 ಕಿಲೋನ್ಯೂಟನ್ ಯಾವ ತರ ಅಂತ ತೋರಿಸ್ತೀನಿ. ಆಮೇಲೆ 8 ಕಿಲೋನ್ಯೂಟನ್ ಎಲ್ಲಿ ಬರಬೇಕು ಅಂತಂದ್ರೆ ಈಸ್ ಆನ್ ದ ರೈಟ್ ಆಫ್ ದಿ ಸೆಕ್ಷನ್. 8 ಕಿಲೋನ್ಯೂಟನ್ ಈಸ್ ಆನ್
ರೈಟ್ ಆಫ್ ದ ಸೆಕ್ಷನ್. ಜಸ್ಟ್ ನಿಮ್ಗೆ ತೋರಿಸ್ತೀನಿ ಒಂದು ನಿಮಿಷ. ರೈಟ್ ಆಫ್ ಸೆಕ್ಷನ್ ಇಲ್ಲಿ ನೋಡಿ ಇವಾಗ. ಸೊ ಅವ್ರೇನು ಹೇಳ್ತಾ ಇರೋದು, ಇದು 16 ಕಿಲೋಮೀಟರ್ ಎಕ್ಸಾಕ್ಟ್ಲಿ ಇಲ್ಲಿ ಇದ್ರ ಮೇಲೆ ಬಂದಾಗ ಈ 16 ಇಲ್ಲಿ ಬರಬೇಕು. ಬಟ್ ಇವರು ಕೊಟ್ಟಿರೋ ಪ್ರಕಾರ ಇಲ್ಲಿ ಇಲ್ಲ, ಅದು ಜಸ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ. 16 ಕಿಲೋಮೀಟರ್ ಎಕ್ಸಾಕ್ಟ್ಲಿ ಸಿ ಸೆಕ್ಷನ್ ಮೇಲೆ ಬಂದಾಗ ಮತ್ತೆ 8 ಕಿಲೋಮೀಟರ್ ರೈಟ್ ಸೈಡಿಗೆ ಬಂದಾಗ ಏನಾಗುತ್ತೆ ಹೇಳಿ, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಅಕ್ಕರ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಸೊ ಅವಾಗ ನೀವು ಡೈಗ್ರಾಮ್ನ ಡ್ರಾ ಮಾಡಿದ್ರೆ ನಿಮಗೆ ಕ್ಲಿಯರ್ ಕಟ್ ಆಗಿ ಆನ್ಸರ್ ಗೊತ್ತಾಗುತ್ತೆ. ಓಕೆ, ಈ ತರ ಡಯಾಗ್ರಾಮ್ನ ಡ್ರಾ ಮಾಡೋಣ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ. ಸೊ ಅಂದರೆ ಇದು ಇಲ್ಲೊಂದು ಲೋಡು, ಆಮೇಲೆ ಇಲ್ಲೊಂದು ಲೋಡು. ಈಗ ಇದು 16 ಕಿಲೋನ್ಯೂಟನು, ಆಮೇಲೆ ಇದು 8 ಕಿಲೋನ್ಯೂಟನ್, 16 ಆ್ಯಂಡ್ 8. ಸೊ ಇದು ಎಷ್ಟಾಗುತ್ತೆ ಇವಾಗ, ಇದು 4 ಮೀಟರ್, ಆಮೇಲೆ ಇದು 2 ಮೀಟರ್, ಇದು ರಿಮೈನಿಂಗ್ ಎಷ್ಟಾಗುತ್ತೆ, ಇದು 4 ಮೀಟರ್. ಅರ್ಥ ಆಯ್ತಲ್ಲ? ಓಕೆ, ಅರ್ಥ ಆಯ್ತಾ? ಇಷ್ಟಾದ್ಮೇಲೆ ಇವಾಗ ಡಯಾಗ್ರಾಮ್ ಯಾವ ತರ ಬರುತ್ತೆ, ಡಯಾಗ್ರಾಮ್ ಇಲ್ಲಿ ಹೇಳ್ತೀನಿ ನೋಡಿ. ಈ ತರ ಪಾಯಿಂಟ್ಸ್ ತೊಗೊಂಡು ಇಳಿಸ್ಬೇಕು ಯಾವಾಗಲೂ ಡಯಾಗ್ರಾಮ್, ಗೊತ್ತಾಯ್ತಾ? ಈ ತರ ಬಂದಾಗ ಮ್ಯಾಕ್ಸಿಮಮ್ ಮೂವ್ಮೆಂಟ್ ಫಸ್ಟ್ ಅಲ್ಲಿ ಬರುತ್ತೆ, ಸಿ ಪಾಯಿಂಟ್ ಅಲ್ಲಿ ಬರುತ್ತೆ. ಸಿ ಆದ್ಮೇಲೆ ಮಿನಿಮಮ್ ಮೂವ್ಮೆಂಟ್ ಇಲ್ಲಿ ಬರುತ್ತೆ. ಇದನ್ನ ನೀವು ಈ ತರ ಡ್ರಾ ಮಾಡ್ಕೋಬಹುದು, ಗೊತ್ತಾಯ್ತಾ? ಸೊ ಈ ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ. ನಮಗೆ ಬೇಕಾಗಿರೋ ವ್ಯಾಲ್ಯೂ ಇವೆರಡು ವ್ಯಾಲ್ಯೂ ಬೇಕು ನಮಗೆ. ಸೊ ಈ ಎರಡು ವ್ಯಾಲ್ಯೂ ನಿಮಗೆ ಗೊತ್ತಿದೆ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಇದು ಎಷ್ಟಿದೆ, ಇದು 2.4 ಆಗುತ್ತೆ, ಆಮೇಲೆ ಇದು 1.5 ಆಗುತ್ತೆ. ಕ್ಯಾಲ್ಕುಲೇಟ್ ಮಾಡೋದು ಯಾವ ತರ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದನ್ನ ನಾನು ವೈ ಸಿ, ಇದನ್ನ ನಾನು ವೈ ಡಿ ಅಂತೀನಿ. ಇದು ಸಿ ಪಾಯಿಂಟ್, ಇದು ಡಿ ಪಾಯಿಂಟ್, ದಿಸ್ ಈಸ್ ಎ ಪಾಯಿಂಟ್ ಅಂಡ್ ದಿಸ್ ಈಸ್ ಅ ಬಿ ಪಾಯಿಂಟ್, ಗೊತ್ತಾಯ್ತಾ? ಸೊ ಈ ತರ ಇವಾಗ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂವ್ಮೆಂಟ್ ಇಲ್ಲಿ ಬರಿತೀನಿ. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಸಿ, ಆಯ್ತಾ? ಏನಾಗುತ್ತೆ, ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ, ಇದು ಯಾವ ತರ ಫೈಂಡ್ ಔಟ್ ಮಾಡೋದು, ವೈ ಸಿ ಇಂಟು ಎಷ್ಟು ಹೇಳಿ, 2.4, ಕರೆಕ್ಟ್? ವೈ ಸಿ ಇಂಟು 2.4, ವೈ ಸಿ ಎಷ್ಟಿದೆ, 16 ಇದೆ, ವೈ ಸಿ ಇಂಟು 2.4, ಆಯ್ತಾ? ಪ್ಲಸ್ ವೈ ಡಿ ಇಂಟು 1.5, ವೈ ಡಿ ಇಂಟು 1.5 ಇದೆ. ಸೊ ವೈ ಸಿ ಎಷ್ಟಿದೆ, ವೈ ಸಿ ವ್ಯಾಲ್ಯೂ 16 ಇದೆ, ಆಯ್ತಾ? 16, ಸಾರಿ, ವೈ ಸಿ 2.4 ಇದೆ. ಒಂದು ನಿಮಿಷ, ಇಲ್ಲಿ ರಾಂಗ್ ಆಯ್ತು, ನಾನು ಬರೆದಿರೋದು ಸ್ವಲ್ಪ ರಾಂಗ್ ಆಯ್ತು. ಓಕೆ, ವೈ ಸಿ ಇಂಟು 16 ಬರಬೇಕು, ವೈ ಬಿ ಇಂಟು 8 ಬರಬೇಕು, ಸಾರಿ, ಆಯ್ತಾ? ವೈ ಸಿ ಎಷ್ಟಿದೆ ಇವಾಗ ವ್ಯಾಲ್ಯೂ 2.4 ಇಂಟು 16 ಪ್ಲಸ್ ವೈ ಬಿ ವ್ಯಾಲ್ಯೂ 1.5 ಇಂಟು 8 ಬರುತ್ತೆ. ಸೊ ಇದನ್ನು ನೀವು ಈಕ್ವಲ್ ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರು, ಇದು 51.2 ಕಿಲೋನ್ಯೂಟನ್ ಬರುತ್ತೆ, ಕಿಲೋನ್ಯೂಟನ್ ಮೀಟರ್. ಸೊ ದಿಸ್ ಈಸ್ ದ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂವ್ಮೆಂಟ್ ವೆನ್ ದ 16 ಕಿಲೋನ್ಯೂಟನ್ ಅಟ್ ಸಿ ಸೆಕ್ಷನ್ ಅದು ಬಂದಾಗ, ರೈಟ್? ಇವಾಗ ನೆಕ್ಸ್ಟ್ ಒಂದು ಬರುತ್ತೆ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್. ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಅಲ್ಲಿ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಅಲ್ಲೂ ಎರಡು ಬರುತ್ತೆ. ಒಂದು ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸು ಅಟ್ ಸಿ, ಆಯ್ತಾ? ಅದಾದ್ಮೇಲೆ ಇನ್ನೊಂದು ಯಾವ್ದು ಬರುತ್ತೆ, ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್. ಇವೆರಡು ಬರುತ್ತೆ. ಇವೆರಡು ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲ. ನೋಡಿ, ಇಲ್ಲಿ ನಾನು ಇಲ್ಲಿ ಡ್ರಾ ಮಾಡ್ತೀನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಫಸ್ಟ್ ಒನ್ ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್, ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್ at C, maximum negative shear force at C. So maximum shear force negative at C will occur, position of load is shown below. ಇದನ್ನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಈ ತರ ಡಯಾಗ್ರಾಮ್ ನಾವು ಡ್ರಾ ಮಾಡಿದಾಗ, ರೈಟ್? ಸೊ ಸಿ ಸೆಕ್ಷನ್ ಒಂದ್ ಕಡೆ ಇಲ್ಲಿ ಇರುತ್ತೆ, ಸಿ ಇಲ್ಲಿ ಬರುತ್ತೆ ಅಂತ ತಿಳ್ಕೊಂಡು ನೀವು, ರೈಟ್? ಇದು ಸಿ ಪಾಯಿಂಟ್ ಇದೆ, ಬಟ್ ರೈಟ್ ಸೆಕ್ಷನ್ ಇಲ್ಲಿ ಬಂದ್ಬಿಡುತ್ತೆ, ಲೆಫ್ಟ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ ಹೇಳಿ, ಇದು 16 ಕಿಲೋನ್ಯೂಟನ್ ಆಗುತ್ತೆ, ಅದಾದ್ಮೇಲೆ ಇದು 8 ಕಿಲೋನ್ಯೂಟನ್ ಆಗುತ್ತೆ. ಸೊ ಈ ಪಾಯಿಂಟ್ ಯಾವ್ದಿದೆ, ಇದು ಸಿ ಪಾಯಿಂಟ್ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವಾಗ ಇದು ಎ ಮತ್ತೆ ಇದು ಬಿ, ಇದು ಸಿ ಮತ್ತೆ ಇದು ಪಾಯಿಂಟ್ ಡಿ. ಸೊ 2 ಮೀಟರ್ ಅಪಾರ್ಟ್ ಇದೆ ಅಂತ ನಿಮ್ಗೆ ಗೊತ್ತೇ ಇದೆ, ಗೊತ್ತಾಯ್ತಲ್ಲ? ಸೊ ಇದರದ್ದು ಡಯಾಗ್ರಾಮ್ ನಾನು ಡ್ರಾ ಮಾಡಿದಾಗ ಯಾವ ತರ ಬರ್ಬೋದು, ಇವಾಗ ಇದರದ್ದು ಡಯಾಗ್ರಾಮ್ ಡ್ರಾ ಮಾಡಿದಾಗ ಈ ತರ ಬರುತ್ತೆ.
ಸೊ ಇದು ಡಯಾಗ್ರಾಮ್ ನಾನು ಡ್ರಾ ಮಾಡಿದಾಗ ಈ ಥರ ಬರುತ್ತೆ. ಒಂದು ನಿಮಿಷ. 8 ಕಿಲೋನ್ಯೂಟನ್ ಎಲ್ಲಿದೆ? ಇಲ್ಲಿದೆ. ಸೊ ಇದನ್ನು ಈ ಥರ ಬರುತ್ತೆ. ಅದಾದಮೇಲೆ ಕೆಳಗಡೆನೂ ಬರುತ್ತೆ. ಅದಾದಮೇಲೆ ಈ ಥರ ಬರುತ್ತೆ. ಓಕೆ. ಸೊ ಇದು ಎಷ್ಟಾಗುತ್ತೆ ಇವಾಗ? ಇದು ಪಾಸಿಟಿವ್ ಅಲ್ಲಿ ಹೋಗುತ್ತೆ, ಇದು ನೆಗೆಟಿವ್ ಅಲ್ಲಿ ಹೋಗುತ್ತೆ. ಇದು 0.6 ಆಗುತ್ತೆ, ಆಮೇಲೆ ಇದು 0.4 ಆಗುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿ ನಮಗೆ ಯಾವ್ದು ಬೇಕಾಗಿದ್ದು? ಇದು ಒಂದು ವ್ಯಾಲ್ಯೂ. ಇದು ವ್ಯಾಲ್ಯೂ ಯಾವುದು? YD. ಈ YD ವ್ಯಾಲ್ಯೂ ಒಂದು ಬೇಕು. ಆಮೇಲೆ ಇದು ನೆಗೆಟಿವ್ ಇದೆ, ಇದು ಪಾಸಿಟಿವ್ ಇದೆ. ಇಷ್ಟಂತೂ ನಿಮಗೆ ಗೊತ್ತಿದ್ದೇ ಇದೆ ಆಲ್ರೆಡಿ. ಸೊ ಇವಾಗ ಕ್ಯಾಲ್ಕುಲೇಟ್ ಯಾವ ಥರ ಮಾಡಬೇಕು? ಇದು ಇಲ್ಲಿ ಏನು ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್ ಯಾವ ಥರ ಮಾಡಬೇಕು ಅಂದರೆ ಇಲ್ಲಿ ಬರೀಲ್ಲ. ಸೊ ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್, ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್ ಅಟ್ ಸಿ ಯಾವ ಥರ ಬರುತ್ತೆ? YD ಇಂಟು ಎಷ್ಟು? YD ಇಂಟು 16, ಕರೆಕ್ಟಾ? YD ಇಂಟು 16 ಪ್ಲಸ್ YC ಇಂಟು 8. ಗೊತ್ತಾಯ್ತಾ? ಸೊ ಇದನ್ನ ನೀವು ಮಾಡಿದಾಗ ಇಲ್ಲಿ ಬರುತ್ತೆ ನೋಡಿ, ನಾನು ಬರೀತೀನಿ. 0.2 ಇಂಟು 16, 0.2 ಇಂಟು 16 ಪ್ಲಸ್ 0.4 ಇಂಟು 8, 0.4 ಇಂಟು 8. ಸೊ ಅದು ಎಷ್ಟಾಗುತ್ತೆ? ಈಕ್ವಲ್ಸು 6.4 ಕಿಲೋ ನ್ಯೂಟನ್ ಆಗುತ್ತೆ. ರೈಟ್. ಸೊ ಇದು ಮ್ಯಾಕ್ಸಿಮಮ್ ನೆಗೆಟಿವ್ ಬೆಂಡಿಂಗ್, ನೆಗೆಟಿವ್ ಶಿಯರ್ ಫೋರ್ಸ್. ಇದರಲ್ಲೇ ಸೆಕೆಂಡ್ ಒಂದು ಬರುತ್ತೆ, ಮ್ಯಾಕ್ಸಿಮಮ್ ಪಾಸಿಟಿವ್. ನೋಡಿ, ನಾನು ಫಾಸ್ಟ್ ಆಗಿ ಹೇಳ್ಬೋದು ಮತ್ತೆ ಶಾರ್ಟ್ಕಟ್ ಅಲ್ಲಿ ಹೇಳ್ಬೋದು. ನಿಮಗೆ ಒಂದ್ಸಲ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಶಿಯರ್ ಫೋರ್ಸ್ ಎಟ್ ಏನಾಗುತ್ತೆ? ಸಿ. ಇದು ಒಂದ್ಸಲ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ವಿಲ್ ಬಿ ಅಕರ್ ವೇರ್ the position of the load we can show here. You can see again this is a two beams or support we can say, ಆಯ್ತಾ? ಸೊ ಇಲ್ಲಿ ಇವಾಗ ಏನಾಗುತ್ತೆ? ಇಲ್ಲೊಂದು 16 ಕಿಲೋನ್ಯೂಟನ್ ಬಂತ, ಆಮೇಲೆ ಇಲ್ಲೊಂದು ಲೋಡ್ ಬಂತ. ಸೊ 16 ಕಿಲೋನ್ಯೂಟನ್ ಜಸ್ಟ್ ಟು ದ ರೈಟ್ ಆಫ್ ಸಿ ಆಗುತ್ತೆ ತಾನೆ? 16 ಕಿಲೋನ್ಯೂಟನ್ ಜಸ್ಟ್ ಟು ದ ರೈಟ್ ಆಫ್ ಸಿ. ಸೊ ಇದು 8 ಕಿಲೋನ್ಯೂಟನ್. ರೈಟ್. ಸೊ ಈ ಥರ ಬಂದಾಗ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ? ನೀವು ನೋಡಿ, ನಾನು ಇಲ್ಲಿ ಡಯಾಗ್ರಾಮ್ ಹಾಕ್ಬಿಟ್ಟು ಬೇಗ ಮುಗಿಸ್ಬಿಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಈ ಥರ, ಆಮೇಲೆ ಇದು ಈ ಥರ ಬರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇದು ನೆಗೆಟಿವ್ ವ್ಯಾಲ್ಯೂ ಆಗುತ್ತೆ, ಇದು ಪಾಸಿಟಿವ್ ವ್ಯಾಲ್ಯೂ ಆಗುತ್ತೆ. ಒಂದು ನಿಮಿಷ, ಅದಕ್ಕಿಂತ ಇಂಪಾರ್ಟೆಂಟು ಈ ವ್ಯಾಲ್ಯೂ ನಿಮಗೆ ಬೇಕು ಇವಾಗ. ಸೊ ಇದು YD ಆಗುತ್ತೆ ಅವಾಗ. ಸೊ ಇದು D ಪಾಯಿಂಟ್, ಇದು C ಪಾಯಿಂಟ್, ಇದು A, ಇದು B ಪಾಯಿಂಟ್. ಸೊ YD ಎಷ್ಟಾಯ್ತು? ಈಗ ಇದು ಎಷ್ಟಾಗಿದೆ? ಇದು 0.4 ಇದೆ, ಆಯ್ತಾ? ಇದು 0.4 ಇದೆ. ಇದು ಎಷ್ಟಾಗುತ್ತೆ? 0.6 ಇದೆ. ಸೊ ನೀವು ಇದಕ್ಕೆ ಯಾಕೆ ಈ ಥರ ಟ್ರಯಾಂಗಲ್ನ ಮಾಡ್ಕೋಬೇಕು ಸರ್ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ನೋಡಿ, ನೀವು ಯಾವ ಥರ ಇದನ್ನ ಒಂದೊಂದು ಯೂನಿಟ್ ಆಗಂತ ತಗೋಬೋದು. 1 ಯೂನಿಟ್, ಇದು 1 ಯೂನಿಟ್ ಅಂತ ತಗೊಂಡ್ರೆ ನಿಮಗೆ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಯೂಸ್ ಆಗುತ್ತೆ. ನಾನು ಪ್ರೀವಿಯಸ್ ವಿಡಿಯೋ ನೋಡಬೇಕಾಗುತ್ತೆ ನೀವು, ಅಂದರೆ ಅರ್ಥ ಆಗುತ್ತೆ. ಡೈರೆಕ್ಟ್ ಆಗಿ ಇಲ್ಲಿ ಬಂದ್ಬಿಟ್ಟು ನೋಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ಅವಾಗ ಇದು 0.4 ಆಗುತ್ತೆ. ರೈಟ್. ಸೊ ಇದು 0.4, ಇದು 0.4 ಆಗುತ್ತೆ. ಸೊ ಇವಾಗ ಮ್ಯಾಕ್ಸಿಮಮ್ ನೆಕ್ಸ್ಟ್ ಮಾಡಲ. ಇಲ್ಲಿ ಬರೀತೀನಿ ನೋಡಿ. ಸೊ ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್, ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ಎಟ್ ಸಿ, ಆಯ್ತಾ? ಅದು ಯಾವ ಥರ ಮಾಡ್ತೀನಿ ಅಂದರೆ YC ಇಂಟು 16 ಇಂಟು YD, YD ಟು 16 ಇಂಟು, ಸಾರಿ ಇದು ಪ್ಲಸ್ ಆಗುತ್ತೆ, ಪ್ಲಸ್ YD ಇಂಟು 8 ಆಗುತ್ತೆ. ಸೊ YC ಎಷ್ಟು? 0.6 ಇಂಟು 16 ಪ್ಲಸ್ 0.4 ಇಂಟು 8, 0.4 ಇಂಟು 8. ಸೊ ಇದನ್ನು ನಾವು ಪ್ಲಸ್ ಮಾಡಿದಾಗ ಎಷ್ಟಾಗುತ್ತೆ? 12.8 ಕಿಲೋ ನ್ಯೂಟನ್ ಆಗುತ್ತೆ ಅಟ್ ಸಿ. ಗೊತ್ತಾಯ್ತಾ? ಸೊ ಈ ಥರ ನೀವು ಪ್ರಾಬ್ಲಮ್ ಮಾಡಬೇಕಾಗುತ್ತೆ. ನೋಡಿ, ಕ್ವಶನ್ ಏನಿದೆ, ನಾವು ಏನೇನು ಮಾಡಿದೀವಿ ಅಂತ ಒಂದ್ಸಲ ರಿವೈಸ್ ಮಾಡ್ಕೊಳ್ಳಿ. 2 ಪಾಯಿಂಟ್ ಲೋಡ್ ಕೊಟ್ಟಿದ್ರು, 16, 8, 2 ಮೀಟರ್ ಅಪಾರ್ಟ್ ಇತ್ತು. ಅದು ಲೋಡ್ ಕ್ರಾಸಸ್ ಎ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆಫ್ AB. ನೋಡಿ, ಅವರು ಫಿಕ್ಸ್ ಪಾಯಿಂಟ್ ಕೊಟ್ಟಿಲ್ಲ 16 ಮತ್ತೆ 8 ಎಲ್ಲಿತ್ತು ಅಂತ. ಸೊ ಅದಕ್ಕೆ ಅವರು ಮೇಲ್ಗಡೆ ಸಪರೇಟ್ ಆಗಿ ಕೊಟ್ಟಿದ್ದಾರೆ.
Draw the influence line diagram for the bending moment and shear force at the section C 4 meter from the left abutment and find the maximum bending moment and shear force at that section ಅಂತ ಕೇಳಿದ್ದಾರೆ. ಫಸ್ಟ್ ನಾವು ಏನು ಮಾಡಿದ್ವಿ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಬೆಂಡಿಂಗ್ ಮೊಮೆಂಟ್ ಎಟ್ ಸಿ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದಾದ್ಮೇಲೆ ಏನು ಮಾಡಿದ್ವಿ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಶಿಯರ್ ಫೋರ್ಸ್ ಎಟ್ ಸಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆಮೇಲೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೊಮೆಂಟು ಮತ್ತೆ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸು ಇವೆರಡು ಫೈಂಡ್ ಔಟ್ ಮಾಡಿದ್ದೀವಿ. ಆಯ್ತಾ? ಸೊ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಿದೆ ಅದು ಬಂದ್ಬಿಟ್ಟು ಎಫೆಕ್ಟ್ ಆಫ್ ರೋಲಿಂಗ್ ಲೋಡ್ಸ್. ತುಂಬಾ ಇಂಪಾರ್ಟೆಂಟ್ ಇದೆ ಎಫೆಕ್ಟ್ ಆಫ್ ರೋಲಿಂಗ್ ಲೋಡ್ಸ್. ಸೊ ಎಫೆಕ್ಟ್ ಆಫ್ ರೋಲಿಂಗ್ ಲೋಡ್ಸ್ ಅಂತಂದ್ರೆ ಏನಂದ್ರೆ, ಈಗ ರೋಲಿಂಗ್ ಲೋಡ್ಸ್ ಅಂತ ನಿಮ್ಗೆ ಅರ್ಥ ಆಗಿದೆ, ಇದೊಂದು ಬೀಮ್ ಇದೆ ಅಂತ ತಿಳ್ಕೊಳ್ಳೋಣ, ಇದೊಂದು ಯಾವ್ದೋ ಲೈನ್ ಹೋಗ್ತಾ ಇದೆ. ರೋಲಿಂಗ್ ಲೋಡ್ಸ್ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಲೋಡ್ಸ್ ಈ ತರ ಇರುತ್ತೆ, ಮತ್ತೆ ಯಾವ್ದ್ರದ್ದು ಮ್ಯಾಗ್ನಿಟ್ಯೂಡ್ ಚೇಂಜಸ್ ಆಗ್ತಾ ಇರುತ್ತೆ, ಪೊಸಿಷನ್ ಚೇಂಜಸ್ ಆಗ್ತಾ ಇರುತ್ತೆ. ಇದು 10 ಇದ್ರೆ ಇದು 5, ಇದು 6, ಇದು 10, ಇದು 12, ಇದು 15, ಈ ತರ ಡಿಫ್ರೆಂಟ್ ಲೋಡ್ಸ್ ಇರುತ್ತೆ. ಲೈಕ್ ರೈಲ್ವೆ ಲೈನ್, ಆಯ್ತಾ, ರೈಲ್ವೆ ಲೈನ್ ನೋಡ್ಬೋದು, ಇಲ್ಲ ಕ್ರೇನ್ ಏನಿರುತ್ತೆ ನೋಡಿ ಅದನ್ನು ನೋಡ್ಬೋದು ನೀವು. ಈ ತರ ಅವ್ರದ್ದು ಫುಲ್ಲಿ ಹುಕ್ಸ್ ಏನಿರುತ್ತೆ ನೋಡಿ, ಅದ್ರ ಮೇಲೆ ಇದು ಸಪೋರ್ಟ್ ಕೊಟ್ಟಿರ್ತಾರಲ್ಲ, ಅದ್ರ ಮೇಲೆ ಡಿಪೆಂಡ್ಸ್ ಇರುತ್ತೆ. ಸೊ ದಟ್ ಇಸ್ ದ ಎಫೆಕ್ಟ್ ಆಫ್ ರೋಲಿಂಗ್ ಲೋಡ್ಸ್. ರೋಲಿಂಗ್ ಲೋಡ್ಸ್, the work of structural designers is it in find the position of moving load from which shear force and bending moment values are maximum. ಎಲ್ಲಿ ಬೆಂಡಿಂಗ್ ಮೊಮೆಂಟ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಟು ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಆಫ್ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂಮೆಂಟ್, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಆರ್ ಯೂಸ್ಡ್. ತುಂಬಾ ಜನಕ್ಕೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಯಾಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಲೈವ್ ಲೋಡ್ ಎಲ್ಲೆಲ್ಲಿ ಇರುತ್ತೆ, ಯಾವ್ಯಾವುದು ಮೂವ್ ಆಗ್ತಾ ಇರುತ್ತೆ ಲೈವ್ ಲೋಡ್ ತರ, ಅದ್ರದ್ದು ನಾವು ಡೆಡ್ ಲೋಡ್ ಅಂತೂ ಆರಾಮಾಗಿ ಮಾಡ್ಬೋದು, ಲೈವ್ ಲೋಡ್ದು ಮಾಡೋಕ್ಕಾಗಲ್ಲ. ಸೊ ಲೈವ್ ಲೋಡ್ದು ಸೇಮ್ ಅದೇ ತರ ರೋಲಿಂಗ್ ಲೋಡ್ದು ನಾವು ಯೂಸಿಂಗ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಆಸ್ ಪರ್ ದ ಸಿಲೆಬಸ್ ಗಿವನ್ ನಾವು ಏನ್ ಹೇಳ್ಬೋದು ಅಂದ್ರೆ, ಸಿಂಪ್ಲಿ ಸಪೋರ್ಟೆಡ್ ಗರ್ಡರ್ಸ್ ಆರ್ ಸಬ್ಜೆಕ್ಟೆಡ್ ಟು ಫಾಲೋವಿಂಗ್ ಟೈಪ್ ಆಫ್ ಲೋಡ್ಸ್. ಸಿಂಗಲ್ ಲೋಡ್ ಇರ್ಬೋದು, ಸಿಂಗಲ್ ಪಾಯಿಂಟ್ ಲೋಡ್, ಯುಡಿಎಲ್ ಲಾಂಗರ್ ದೆನ್ ದ ಸ್ಪ್ಯಾನ್ ಇರ್ಬೋದು, ಇಲ್ಲ ಅಂತಂದ್ರೆ ಯುಡಿಎಲ್ ಶಾರ್ಟರ್ ದೆನ್ ದ ಸ್ಪ್ಯಾನ್ ಇರ್ಬೋದು, ಇಲ್ಲಾಂದ್ರೆ ಸೀರೀಸ್ ಆಫ್ ಪಾಯಿಂಟ್ ಲೋಡ್ ಇರ್ಬೋದು. ಇವೆಲ್ಲದರದ್ದು ಬೇಗ ಯಾವ ತರ ಕೇಸಸ್ ಇದೆ, ಯಾವ ತರ ನೀವು ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಸಿಂಗಲ್ ಪಾಯಿಂಟ್ ಲೋಡ್ ಅಂದ್ರೇನು, ಯುಡಿಎಲ್ ಲಾಂಗರ್ ದೆನ್ ದ ಸ್ಪ್ಯಾನ್, ಯುಡಿಎಲ್ ಶಾರ್ಟರ್ ದೆನ್ ದ ಸ್ಪ್ಯಾನ್ ಏನಿದೆ ಹೇಳ್ಕೊಡ್ತೀನಿ, ರೈಟ್. ಸೊ ಫಸ್ಟ್ ಏನಿದೆ, ಸಿಂಗಲ್ ಪಾಯಿಂಟ್ ಲೋಡ್. ಸಿಂಗಲ್ ಪಾಯಿಂಟ್ ಲೋಡ್ಗೆ ನಾನು ಡಯಾಗ್ರಾಮ್ ಹಾಕ್ತೀನಿ, ಒಂದ್ಸಲ ನೀವು ನೋಡಿ. ಸಿಂಗಲ್ ಪಾಯಿಂಟ್ ಲೋಡ್ ಯಾವ ತರ ಇರುತ್ತೆ ಅಂದ್ರೆ, ಸಿಂಗಲ್ ಪಾಯಿಂಟ್ ಲೋಡ್ ನೋಡಿ, ಇಲ್ಲಿ ನಾನು ಡಯಾಗ್ರಾಮ್ ಈಗ ಡ್ರಾ ಮಾಡ್ತೀನಿ ನೋಡಿ. ಈ ತರ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಬೀಮ್ ಇದೆ. ಸೊ 2 ಸಪೋರ್ಟ್ಸ್ ಇದೆ, 2 ಸಪೋರ್ಟ್ಸ್ ಅಲ್ಲಿ ಇಲ್ಲೊಂದು ಪಾಯಿಂಟ್ ಇದೆ, ಆಯ್ತಾ. ಈ ಪಾಯಿಂಟ್ ಅಲ್ಲಿ ನೀವು ಲೋಡ್ ಆಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲೊಂದು ಸಿ ಪಾಯಿಂಟ್ ಇದೆ, ರೈಟ್. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಎ ಅಂತ ತಗೋತೀನಿ. ಎಲ್ಲಿಂದ ಎಲ್ಲಿವರೆಗೆ, ಸಿ ಪಾಯಿಂಟ್ ವರೆಗೆ ನಾನು ಎ ಅಂತ ತಗೋತೀನಿ, ಈ ಡಿಸ್ಟೆನ್ಸ್. ಅದೇ ಈ ಡಿಸ್ಟೆನ್ಸ್ ಏನ್ ಮಾಡ್ತೀನಿ, ಎಲ್ ಮೈನಸ್ ಎ ಅಂತ ತಗೋತೀನಿ. ಓಕೆ. ಸೊ ಇವು ಎರಡು ಪಾಯಿಂಟ್ ನೀವು ನೆನಪಿಡಿ, ಇದು ಎ ಪಾಯಿಂಟ್, ಇದು ಬಿ, ಆಮೇಲೆ ಇದು ಸಿ ಪಾಯಿಂಟ್. ಅರ್ಥ ಆಯ್ತಲ್ಲ, ಇದಷ್ಟೇ ಫಸ್ಟ್ ಇವಾಗ. ಸೊ ಇದರಲ್ಲಿ ಇವಾಗ ನೀವು ನೆನ್ಪಿಡೋದು ಏನಂತಂದ್ರೆ, ನಾನು ಬೇಗ ಹೇಳ್ಬಿಡ್ತೀನಿ. ನೀವು ನೆನ್ಪಿಡೋದು ಏನಂತಂದ್ರೆ, ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್. ಒಂದು ನಿಮಿಷ. ಸೊ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಅಟ್ ಗಿವನ್ ಸೆಕ್ಷನ್ ಯಾವ ತರ ಮಾಡ್ಬೋದು, ಒಂದು ನಿಮಿಷ. ಓಕೆ, ಇಲ್ಲಿ ನೋಡಿ ಇವಾಗ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಅಟ್ ಗಿವನ್ ಸೆಕ್ಷನ್. ಗಿವನ್ ಸೆಕ್ಷನ್ ಅಲ್ಲಿ ಏನಿದೆ, ಗಿವನ್ ಸೆಕ್ಷನ್ ಅಲ್ಲಿ ಏನ್ ಬರುತ್ತೆ, ಎಲ್ಲಿ ಬರುತ್ತೆ ಹೇಳಿ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನೋಡಿದಾಗ ನಾವು ಆರಾಮಾಗಿ ಹೇಳ್ಬೋದು. ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ಎಲ್ಲಿ ಬರುತ್ತೆ, ಎಲ್ಲಿ ಲೋಡ್ ಜಾಸ್ತಿ ಇದೆ, ಆಯ್ತಾ. ರೈಟ್ ಆಫ್ ದಿ ಸೆಕ್ಷನ್ ಹೇಳ್ಬೋದು, ಇಲ್ಲಿ ರೈಟ್ ಆಫ್ ದಿ ಸೆಕ್ಷನ್, ರೈಟ್ ಆಫ್ ದಿ ಸೆಕ್ಷನ್ ಹೇಳ್ಬೋದು. ಸೊ ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ಈಕ್ವಲ್ಸ್ ಎಲ್ ಮೈನಸ್ ಎ ಡಿವೈಡೆಡ್ ಬೈ ಎಲ್ ಇಂಟು ಪಿ ಯೂನಿಟ್ ಅಂತ ಹೇಳ್ಬೋದು, ರೈಟ್. ಬಟ್ ಅದೇ ನಾವೇನು ಹೇಳ್ಬೋದು, ಇನ್ಫ್ಲುಯೆನ್ಸ್ ಡಯಾಗ್ರಾಮ್ ನೋಡಿದಾಗ ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್ ಎಲ್ಲಿ ಬರುತ್ತೆ, ಇದು ಫಸ್ಟ್ ಪಾಯಿಂಟ್. ಅದಾದ್ಮೇಲೆ ಮ್ಯಾಕ್ಸಿಮಮ್ ನೆಗೆಟಿವ್ ಒಂದು ನೋಡ್ಬೇಕು ತಾನೆ, ನೆಗೆಟಿವ್
ಶಿಯರ್ ಫೋರ್ಸ್ ಎಲ್ ಬರುತ್ತೆ ಎ ಡಿವೈಡೆಡ್ ಬೈ ಎಲ್ ಇಂಟು ಪಿ ಯೂನಿಟ್. ಎ ಡಿವೈಡೆಡ್ ಬೈ ಎಲ್ ಇಂಟು ಪಿ ಯೂನಿಟ್ ಅಂತ ಇದೆ, ಅಂದ್ರೆ ಪಿ ಅಂದ್ರೆ ಟೋಟಲ್ ಲೋಡ್ ಇದೆ ಇವಾಗ. ಸೊ ಇವಾಗ ನೀವು ಡಯಾಗ್ರಾಮ್ ಡ್ರಾ ಮಾಡಿದ್ರೆ ಯಾವ ತರ ಬರುತ್ತೆ, ಈ ತರ ಡಯಾಗ್ರಾಮ್ ಇದೆ ಅಂತ ತಿಳ್ಕೊಳ್ಳೋಣ. ಈ ತರ ಡಯಾಗ್ರಾಮ್ ಬರುತ್ತೆ, ಈ ತರ ಇಲ್ಲಿ ಡಯಾಗ್ರಾಮ್ ಬರುತ್ತೆ. ಸೊ ಇದು ನೆಗೆಟಿವ್ ವ್ಯಾಲ್ಯೂ, ಇದು ಪಾಸಿಟಿವ್ ವ್ಯಾಲ್ಯೂ, ಇದು ಎಲ್ ಮೈನಸ್ ಎ ಡಿವೈಡೆಡ್ ಬೈ ಎಲ್. ಸೊ ಇದು ಪಾಸಿಟಿವ್ ವ್ಯಾಲ್ಯೂ. ಸೊ ಇದನ್ನ ನೀವು ಈ ತರ ಪಾಸಿಟಿವ್ ಮಾಡ್ಕೊಂಡಾಗ, ಇದನ್ನ ಈ ತರ ಒಂದು ಯೂನಿಟ್ ಅಂತ ತಗೊಂಡಾಗ ನೀವು ಇದು ಮಾಡ್ಬೋದು. ಕರೆಕ್ಟ್ ಆಯ್ತಾ? ಸೊ ಇವಾಗ ಇದು ಈ ವ್ಯಾಲ್ಯೂ ಏನಾಗುತ್ತೆ, ಇದು ಎ ಬೈ ಎಲ್ ಆಗುತ್ತೆ, ಇದು ಎ ಬೈ ಎಲ್ ಅಂತ ಆಗುತ್ತೆ. ಸೊ ಪಿ ನಿಮ್ಗೆ ಗೊತ್ತಿದೆ, ಪಿ ಲೋಡ್ ಏನಿದೆ ಅಂತ. ಈಗ ಸೆಕೆಂಡ್ ನೋಡೋಣ. ಸೆಕೆಂಡ್ ಏನಾಗುತ್ತೆ, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಟ್ ಗಿವನ್ ಸೆಕ್ಷನ್. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಟ್ ಗಿವನ್ ಸೆಕ್ಷನ್. ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಸಿಲೆಬಸ್ ಅಲ್ಲಿ ಕೊಟ್ಟಿರೋದಿದೆ PWD ಇದು, ನೀವು ನೋಡ್ಕೋಬಹುದು ಅಲ್ಲೂ ಒಂದ್ಸಲ. ಸೊ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನೋಡಿದಾಗ ನಾವು ಏನ್ ಹೇಳ್ಬೋದು, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಲ್ಲಿ ಆಗುತ್ತೆ, ಅಟ್ ಸಿ ಪಾಯಿಂಟ್ ಆಗುತ್ತೆ, ರೈಟ್. ಲೋಡ್ ಆ ಪಾಯಿಂಟ್ ಅಲ್ಲಿ ಇದ್ದಾಗ ಆಗುತ್ತೆ, ರೈಟ್. ಸೊ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಅಟ್ 6, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಅಟ್ ಸಿ ಪಾಯಿಂಟ್, ಸಿ ಸೆಕ್ಷನ್ ಅಂತ ಬರಿತೀನಿ ನಾನು. ಇದು ಬರೆದಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ನಾ ಈ ತರ ಬರಿಬೋದು ತಾನೆ, ಎ ಇಂಟು ಎಲ್ ಮೈನಸ್ ಎ ಡಿವೈಡೆಡ್ ಬೈ ಎಲ್ ಇಂಟು ಪಿ ಯೂನಿಟ್. ಎಷ್ಟು ಬರಿಬೋದ ನಾನು? ಇದನ್ನ ಡಯಾಗ್ರಾಮ್ ನಾನು ಡ್ರಾ ಮಾಡಿದಾಗ ಈ ತರ ಬರುತ್ತೆ, ಈ ತರ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಪಾಸಿಟಿವ್ ವ್ಯಾಲ್ಯೂ ಇದೆ. ಸೊ ಇದು ಎ ಇಂಟು ಎಲ್ ಮೈನಸ್ ಎ ಡಿವೈಡೆಡ್ ಬೈ ಎಲ್ ಅಂತ ಬರುತ್ತೆ. ಇದೆಲ್ಲ ಯಾವ ತರ ಬಂತು ಅಂದ್ರೆ ನೀವು ಫಸ್ಟ್ ಕ್ಲಾಸ್ ಹೋಗಿ ನೋಡ್ಬೇಕಾಗುತ್ತೆ. ಫಸ್ಟ್ ಕ್ಲಾಸಲ್ಲಿ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಕ್ಲಾಸಿಂದ ಯಾರು ನೋಡ್ತಾ ಇದ್ರೆ ಅವ್ರಿಗೆ ಅಷ್ಟೇ ಅರ್ಥ ಆಗುತ್ತೆ ಇದು, ಗೊತ್ತಾಯ್ತಾ? ಬೇರೆಯವರಿಗೆ ಇದು ಅರ್ಥ ಆಗೋದಿಲ್ಲ, ರೈಟ್. ಥರ್ಡ್ ಒನ್ ಅಲ್ಲಿ ಏನು, ಅಬ್ಸಲ್ಯೂಟ್. ಇದು ಇಂಪಾರ್ಟೆಂಟ್ ಇದೆ ನೋಡಿ, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎನಿವೇರ್ ಇನ್ ಬೀಮ್. ಎನಿವೇರ್ ಇನ್ ಬೀಮ್ ಅಂತ ಇದೆ, ರೈಟ್. ಎನಿವೇರ್ ಇನ್ ಬೀಮ್ ಅಂತ ಇದೆ. ಅದು ಆ ಥರ ಇದ್ದಾಗ ಏನು ಮಾಡಬೇಕು? ಸೊ ಆ ಥರ ಇದ್ದಾಗ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಏನಾಗುತ್ತೆ, ಎಟ್ ಎಮ್ ಸಿ, ರೈಟ್. ಅದರಿಂದ ನಾವು ಏನು ಹೇಳ್ಬೋದು, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಲ್ಲಿ ಬರುತ್ತೆ, ಆ ಸೆಕ್ಷನಲ್ಲಿ ಬರುತ್ತೆ. ಅದನ್ನು ನಾವು ಯಾವ ಥರ ಬರಿಬೋದು, ನೋಡಿ ನಾನು ಬರಿತೀನಿ. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ will occur when section is at A equal to L by 2 and load is on the section itself. Load is on the section itself. ಅದನ್ನ absolute maximum bending moment ಅಂತ ಅಂತೀವಿ. ಸೊ ಅದನ್ನ ನಾನು P into L by 4 ಯೂನಿಟ್ ಅಂತ ಬರಿತೀನಿ, ಗೊತ್ತಾಯ್ತಾ? ಸೊ ಈ ತರ ನೋಡಿ, ಸಿಂಗಲ್ ಪಾಯಿಂಟ್ ಲೋಡ್ ಕೊಟ್ಟಾಗ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಅಟ್ ಗಿವನ್ ಸೆಕ್ಷನ್ ಇದ್ದಾಗ ಯಾವ ತರ, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಅಟ್ ಗಿವನ್ ಸೆಕ್ಷನ್, ಶಿಯರ್ ಫೋರ್ಸ್ ಮ್ಯಾಕ್ಸಿಮಮ್ ಮತ್ತೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎನಿವೇರ್ ಇನ್ ದ ಬೀಮ್. ಇದನ್ನು ತುಂಬಾ ಇಂಪಾರ್ಟೆಂಟ್ ಇದೆ. ಈ 3 ಪಾಯಿಂಟ್ ಯಾವತ್ತೂ ಯಾವುದೇ ಪ್ರಾಬ್ಲಮ್ ಕೊಡ್ಲಿ ಇದರಲ್ಲಿ ನೋಡಿ, ಈ 4ರಲ್ಲಿ ಫಸ್ಟ್ ಆಯ್ತು. ಇವಾಗ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ನೋಡಿದಾಗ UDL ಲಾಂಗರ್ ದೆನ್ ದ ಸ್ಪ್ಯಾನ್ ಅಂತ ಹೇಳ್ತಾ ಇದ್ದಾರೆ. UDL ಲಾಂಗರ್ ದೆನ್ ದ ಸ್ಪ್ಯಾನ್ ಅಂತ ಹೇಳಿದಾಗ ಏನ್ ಬರುತ್ತೆ, UDL ಲಾಂಗರ್ ದೆನ್ ದ ಸ್ಪ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಸೊ UDL ಲಾಂಗರ್ ದೆನ್ ದ ಸ್ಪ್ಯಾನ್ ಅಂತಂದಾಗ ಯಾವ ತರ ಬರುತ್ತೆ ಇವಾಗ ನೋಡೋಣ. ಇಲ್ಲಿ ನೋಡಿ, ಒಂದ್ಸಲ ನಿಮ್ಗೆ ನೋಡಿದ್ರೆ ಎಲ್ಲ ಕೇಸಸ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ.
ನೋಡಿ ಈ ತರ ಇವಾಗ ಇಲ್ಲೊಂದು ಡಯಾಗ್ರಾಮ್ ಡ್ರಾ ಮಾಡ್ತೀನಿ. ಇಲ್ಲೊಂದು ಬೀಮ್, ಒಂದು ನಿಮಿಷ, ಇಲ್ಲೊಂದು ಬೀಮು, ಇಲ್ಲೊಂದು ಬೀಮ್, ಸಪೋರ್ಟ್ ಇದೆ, ಎರಡು ಸಪೋರ್ಟ್ ಇದೆ. ಇಲ್ಲಿ ಸೆಕ್ಷನ್ ಇದೆ, ಸಿ ಸೆಕ್ಷನ್, ಇದು ಎ ಸೆಕ್ಷನ್, ಸಾರಿ ಇದು ಎ, ಇದು ಬಿ, ಇದು ಸಿ, ಇಲ್ಲೊಂದು ಸೆಕ್ಷನ್ ಇದೆ. ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಲಾಂಗರ್ ದೆನ್ ದ ಸ್ಪ್ಯಾನ್ ಅಂತ ಹೇಳ್ತಾ ಇರೋದು. ಅಂದ್ರೆ ಇಲ್ಲಿ ಲೋಡ್ ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ, ಬಟ್ ಇದು ಈ ಡಿಸ್ಟೆನ್ಸ್ ಬಿಟ್ಬಿಟ್ಟು ಇಲ್ಲಿ ಹೋಗಿದೆ, ಅದ್ರದ್ದು ಸಪೋರ್ಟ್ ಬಿಟ್ಬಿಟ್ಟು ಮುಂದೆ ಹೋಗಿದೆ. ಗೊತ್ತಾಯ್ತಾ? ಇದು ಕಟ್ ಸೆಕ್ಷನ್ ಇರ್ಬೋದು, ಇಲ್ಲ ಕಂಟಿನ್ಯೂಸ್ ಇರ್ಬೋದು, ಬಟ್ ಇಲ್ಲಿವರೆಗೂ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್? ಇಲ್ಲ ಇದು ಇಲ್ಲಿವರೆಗಿದೆ ಅಂತ ತಿಳ್ಕೊಳ್ಳೋಣ, ಇಲ್ಲಿಂದ ಇಲ್ಲಿವರೆಗಿದೆ, ಇದು ಸೆಕ್ಷನ್ ಇಂದನೂ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅವಾಗ ಇದನ್ನ ನಾವು ಏನಂತ ತಗೋತೀನಿ, ಇದನ್ನ ಎಲ್ ಅಂತ ತಗೋತೀನಿ, ಇದು ಎಲ್ ಅಂತ ತಗೋತೀನಿ. ಇದನ್ನ ಏನ್ ಮಾಡ್ತೀನಿ ನಾನು, ಡಬ್ಲ್ಯೂ ಪರ್ ಯೂನಿಟ್ ಲೆಂತ್ ಅಂತ ತಗೋತೀನಿ. ಯಾವ ತರ ನಾರ್ಮಲ್ ಯು ಡಿ ಅಲ್ಲಿ ನೀವು ಯಾವ ತರ ತಗೋತೀರ ಆ ತರ. ಓಕೆ, ಸೊ ಇದನ್ನ ಈ ತರ ನೀವು ತಗೊಂಡಾಗ ಈ ಡಿಸ್ಟೆನ್ಸ್ ಏನಾಗುತ್ತೆ, ಈ ಡಿಸ್ಟೆನ್ಸ್ ಎ ಆಗುತ್ತೆ, ಆಮೇಲೆ ಈ ಡಿಸ್ಟೆನ್ಸ್ ಎಲ್ ಮೈನಸ್ ಎ ಆಗುತ್ತೆ. ಗೊತ್ತಾಯ್ತಾ? ಸೊ ಇವಾಗ ಫಸ್ಟ್ ಏನ್ ಬರುತ್ತೆ ಹೇಳಿ, ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ಅಟ್ ಗಿವನ್ ಸೆಕ್ಷನ್. ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ಅಟ್ ಗಿವನ್ ಸೆಕ್ಷನ್. ಅಟ್ ಗಿವನ್ ಸೆಕ್ಷನ್ ಅಂದ್ರೆ ಯಾವುದು? ಗಿವನ್ ಸೆಕ್ಷನ್ ಅಂತಂದ್ರೆ ಸಿ ಪಾಯಿಂಟ್ ಇದೆ, ಸಿ ಪಾಯಿಂಟ್ ಅಲ್ಲಿ ನೀವು ನೋಡಬಹುದು ಗಿವನ್ ಸೆಕ್ಷನ್ ಇದೆ. ಸೊ ಇವಾಗ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಇಂದ ನಾನು ಏನ್ ಹೇಳ್ಬೋದು ಅಂದ್ರೆ, ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಎಲ್ಲಿರುತ್ತೆ, ಸಿ ಹತ್ರ ಬರುತ್ತೆ, ರೈಟ್? ಸಿ ಆ ಪಾಯಿಂಟ್ ಅಲ್ಲಿ ಬರುತ್ತೆ. ಅವಾಗ ಅದ್ರ ಟೇಲ್ ಏನಾಗುತ್ತೆ, ಟೇಲ್ ಆಫ್ ದಿ ಲೋಡ್ ಏನಾಗುತ್ತೆ, ಜಸ್ಟ್ ರೈಟ್ ಆಗುತ್ತೆ, ಜಸ್ಟ್ ರೈಟ್ ಆಫ್ ದ ವಾಟ್ ಆಫ್ ದಟ್ ಸೆಕ್ಷನ್. ಮತ್ತೆ ಲೋಡ್ ಏನಾಗುತ್ತೆ, ಲೋಡ್ ಕವರ್ಸ್ ದ ಪೋರ್ಷನ್, ಲೋಡ್ ವಿಲ್ ಕವರ್ ದ ಪೋರ್ಷನ್. ಈ ಪೋರ್ಷನ್ ಫುಲ್ ಕವರ್ ಆಗುತ್ತೆ, ಸಿ ಟು ಬಿ ಈ ಪೋರ್ಷನ್ ಕವರ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಅಟ್ ಸಿ, ಅದನ್ನ ನಾವು ಯಾವ ತರ ಬರಿಬಹುದು, ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಅಟ್ ಸಿ, right, is given by SC equals to area of influence line diagram, below length CB into intensity of loading. ಸೊ ಇದು ಡಯಾಗ್ರಾಮ್ ಬರೆಯೋಕ್ಕಿಂತ ಮುಂಚೆ ನಿಮಗೆ ಡಯಾಗ್ರಾಮ್ ಗೊತ್ತಿರಬೇಕು. ಗೊತ್ತಾಯ್ತಾ? ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಡಯಾಗ್ರಾಮ್ ಇಲ್ಲಿ ಡ್ರಾ ಮಾಡ್ತೀನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈ ಡಯಾಗ್ರಾಮ್ ಈ ತರ ಇದೆ, ಈ ಡಯಾಗ್ರಾಮ್ ಈ ತರ ಬರುತ್ತೆ, ಈ ಡಯಾಗ್ರಾಮ್ ಈ ತರ ಬರುತ್ತೆ. ಓಕೆ, ಸೊ ಇದು ಏನಾಗುತ್ತೆ, ಈ ತರ ಬಂದಿರುತ್ತೆ. ಅವಾಗ ಇದು ಪಾಸಿಟಿವ್ ವ್ಯಾಲ್ಯೂ ಆಗುತ್ತೆ, ಇದು ನೆಗೆಟಿವ್ ವ್ಯಾಲ್ಯೂ ಆಗುತ್ತೆ. ಓಕೆ, ಸೊ ಇದು ಏನಾಗುತ್ತೆ, ಅವಾಗ ಎಲ್ ಮೈನಸ್ ಎ ಬೈ ಎಲ್ ಆಗುತ್ತೆ. ಲೋಡ್ ಎಲ್ಲಿ ಬರುತ್ತೆ, ಅವಾಗ ಇಲ್ಲಿಂದ ಇಲ್ಲಿ ಈ ಕಡೆ ಹೋಗುತ್ತೆ ನೋಡಿ. ಗೊತ್ತಾಯ್ತಾ? ಇಲ್ಲಿಂದ ಈ ಕಡೆ ಹೋಗುತ್ತೆ ಈ ತರ, ಇದು ಯು ಡಿ ಎಲ್. ಸೊ ಇದು ಏನಾಗುತ್ತೆ, ಎ ಬೈ ಎಲ್ ಅಂತ ಆಗುತ್ತೆ. ಇದು ಸಿ ಪಾಯಿಂಟ್, ರೈಟ್? ಸೊ ಇದನ್ನ ನೀವು ಎಕ್ಸ್ಟೆಂಡ್ ಮಾಡೋದಾಗ ಇದು 1 ಯೂನಿಟ್ ಅಂತ ತಗೊಂಡ್ಬಿಟ್ಟು ನೀವು ಏನ್ ಕ್ಯಾಲ್ಕುಲೇಟ್ ಮಾಡಾಗುತ್ತೆ, ನೀವು ಆರ್ಡಿನೇಟ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಕಣ್ರಿ. ಇಷ್ಟೇ ಸಿಂಪಲ್ ಆಗಿದೆ. ಇದು 1 ಅಂತ ತಗೊಳ್ಬೋದು, ರೈಟ್? ಸೊ ಎ ಬೈ ಎಲ್ ಯಾವ ತರ ಬರುತ್ತೆ, ಇದನ್ನ 1 ಅಂತ ತಗೊಂಡಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಇದು ಎ ಬೈ ಎಲ್ ಅಂತ ಆಗುತ್ತೆ. ಸೊ ಇದನ್ನ ನಾನು ಇಲ್ಲಿ ಬರೀಲ್ಲ, ಇವಾಗ ಇದನ್ನ ಈ ಕಡೆ ನೆಕ್ಸ್ಟ್ ಬರ್ತೀನಿ ನೋಡಿ. ಏರಿಯಾ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಅಂತ ಏರಿಯಾ ಅಂತ ಬಂದಾಗ ಹಾಫ್ ಇಂಟು ಬೇಸ್ ಯಾವುದು, ಎಲ್ ಮೈನಸ್ ಎ ಆಗುತ್ತೆ. ಇದು ಎಲ್ ಮೈನಸ್ ಎ ಇಂಟು ಹೈಟ್ ಅಂತ ಅನ್ಬೋದು. ಅದಕ್ಕೆ ಎ ಇಂಟು ಎಲ್ ಮೈನಸ್ ಎ ಡಿವೈಡೆಡ್ ಬೈ ಎಲ್ ಅಂತ ಆಗುತ್ತೆ, ರೈಟ್? ಇದು ಏರಿಯಾ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಬಿಲೋ ದ ಸಿ ಬಿ, ಸಿ ಟು ಬಿ ಅಂತ ಹೇಳ್ತಾರೆ. ಇದು ಸಿ ಬಿ ಇದೆ ತಾನೆ, ಇದು ಸಿ ಇದೆ, ಇದು ಪಾಯಿಂಟ್ ಬಿ ಇದೆ, ಇದು ಎ ಇದೆ. ಸೊ ಸಿ ಬಿ ಮಧ್ಯೆ ಇಷ್ಟೇ ಇದೆ. ಅದಾದ್ಮೇಲೆ ಇಂಟು ಏನಿದೆ, ಇದು ಇಂಟೆನ್ಸಿಟಿ ಆಫ್ ಲೋಡಿಂಗ್ ಏನಿದೆ, ಡಬ್ಲ್ಯೂ ಇದೆ. ಸೊ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ಡಬ್ಲ್ಯೂ ಇಂಟು ಎಲ್ ಮೈನಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ ಲೆಂತ್ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಈ ತರ ಇದ್ಯಾವುದು, ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ಅಟ್ ಗಿವನ್ ಸೆಕ್ಷನ್. ಇವಾಗ ನೆಕ್ಸ್ಟ್ ನೋಡೋಣ,
ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್, ಬೇಗ ಬೇಗ ಮುಗಿಸ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ. ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್ at given section. ಗಿವನ್ ಸೆಕ್ಷನ್ ಹತ್ರ ನೀವು ಕೊಟ್ಟಾಗ ಅಂದ್ರೆ ಸಿ ಪಾಯಿಂಟ್ ಅಲ್ಲಿ ಕೊಟ್ಟಾಗ ಏನಾಗುತ್ತೆ, ಸೊ ಆ ಇನ್ಫ್ಲುಯೆನ್ಸ್ ಡಯಾಗ್ರಾಮ್ ಇಂದ ನಾನು ಹೇಳ್ಬೋದು ಅಂದ್ರೆ ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್ ಎಲ್ಲಿ ಬರುತ್ತೆ, ಎಲ್ಲಿ ಹೆಡ್ ಆಫ್ ದ ಲೋಡ್ ಇರುತ್ತೆ, ಹೆಡ್ ಆಫ್ ದ ಲೋಡ್ ಟಚ್ ಆಗುತ್ತೆ ಯಾವುದಕ್ಕೆ, ಸೆಕ್ಷನ್ಗೆ. ಸೊ ಅದನ್ನ ನಾವು ಆ ಪೋರ್ಷನ್ ಎ ಸಿ ನ ಫುಲ್ ಆಗುತ್ತೆ ಅವಾಗ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್ ಎಟ್ ಸಿ ಆಯ್ತಾ. ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಎಟ್ ಸಿ ಇಸ್ ಗಿವನ್ ಬೈ ಯಾವ್ದ್ರಿಂದ ಯಾವ ತರ ಬರಿಬಹುದು ಅದನ್ನ ನೋಡಿ. ಈ ಡಯಾಗ್ರಾಮ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ, ಇಲ್ಲಾಂದ್ರೆ ಬರ್ದ್ರು ಆಮೇಲೆ ಅರ್ಥ ಆಗ್ಬೋದು. ಎಸ್ ಈಕ್ವಲ್ಸ್ ಟು ಏರಿಯಾ ಆಫ್ influence line diagram below length AC below length AC into intensity of loading. ಅದನ್ನ ಇಂಟೆನ್ಸಿಟಿ ಆಫ್ ಲೋಡ್ ಅಂತಂದ್ರೆ ಹಾಫ್ ಇಂಟು ಎ ಬೈ ಎಲ್. ಡಯಾಗ್ರಾಮ್ ಹಾಕ್ತೀನಿ ನಿಮ್ಗೆ ಗೊತ್ತಾಗುತ್ತೆ. ಇಂಟು ಡಬ್ಲ್ಯೂ ಈಕ್ವಲ್ಸ್ ಎಷ್ಟಾಯ್ತು, ಡಬ್ಲ್ಯೂ ಎ ಸ್ಕ್ವಯರ್ ಬೈ 2L, ದಟ್ ಈಸ್ ದ ಯೂನಿಟ್ ಅಂತ ಅನ್ಬೋದು. ಸೊ ಇವಾಗ ನಾನು ಡಯಾಗ್ರಾಮ್ ಹಾಕಿದಾಗ ಇಲ್ಲಿ ಏನಾಗುತ್ತೆ ಹೇಳಿ, ಇಲ್ಲಿ ಡಯಾಗ್ರಾಮ್ ಹಾಕ್ತೀನಿ ಇವಾಗ ಈ ತರ ಬರುತ್ತೆ. ಈ ತರ ಡಯಾಗ್ರಾಮ್ ಬಂದಾಗ ಇಲ್ಲಿ ಎಲ್ ಮೈನಸ್ ಎ ಬೈ ಎಲ್ ಆಗುತ್ತೆ, ರೈಟ್. ಅದಾದ್ಮೇಲೆ ಇದು ಎ ಬೈ ಎಲ್ ಆಗುತ್ತೆ, ಇದು ನೆಗೆಟಿವ್ ಇದು ಪಾಸಿಟಿವ್ ಆಗುತ್ತೆ. ಓಕೆ, ಈ ತರ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಯಾವುದು, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಪಾಸಿಟಿವ್ ಅಂಡ್ ನೆಗೆಟಿವ್ ಶಿಯರ್ ಫೋರ್ಸ್. ಇದನ್ನು ತುಂಬಾ ಇಂಪಾರ್ಟೆಂಟ್. ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ positive and negative shear force. Absolute maximum positive and negative shear force ಇದನ್ನು ಫೈಂಡ್ ಔಟ್ ಮಾಡೋದಿದೆ. ಅಂದ್ರೆ ಅವಾಗ ಡಯಾಗ್ರಾಮ್ ಯಾವ ತರ ಬರುತ್ತೆ, ಸೊ absolute maximum positive shear force ಎಲ್ಲಾಗುತ್ತೆ, at A is equal to 0 ಆಗುತ್ತೆ. ಸೊ ಸೆಕ್ಷನ್ ಅಟ್ ದಟ್ ಲೆಫ್ಟ್ ಸಪೋರ್ಟ್ ಮತ್ತೆ ಅವಾಗ ಏನಾಗುತ್ತೆ, ಹೋಲ್ ಸ್ಪ್ಯಾನ್ ಗೆ ಕವರ್ ಆಗ್ಬಿಡುತ್ತೆ. ಅವಾಗ ಎ ಬಿ ಫುಲ್ ಕವರ್ ಆಗ್ಬಿಡುತ್ತೆ ಆಯ್ತಾ. ನಾನು ಇಲ್ಲಿ ಬರೀಲ್ಲ, ಅಬ್ಸಲ್ಯೂಟ್ ಸೊ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ಎಲ್ಲಿ ಬರುತ್ತೆ, ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ಎಲ್ಲಿ ಬರುತ್ತೆ, ಸೊ half into base into height into W equals to WL by 2 unit. WL by 2 unit ಅಂತ ಹೇಳ್ಬೋದು. ಸೊ ಸಿಮಿಲರ್ಲಿ ಇದೇ ತರ ನೋಡಿ, ಇಲ್ಲಿ ನಾನು ಇವಾಗ ಡ್ರಾ ಮಾಡಲಾಯ್ತದ್ದು. ಇದರ ಡಯಾಗ್ರಾಮ್ ಡ್ರಾ ಮಾಡಿದಾಗ ಇಲ್ಲೊಂದಿದೆ ಈ ತರ ಇದೆ ಅಂತ ತಿಳ್ಕೊಳ್ಳೋಣ. ಕ್ರಾಸ್ ಆಗ್ಬಿಡ್ತಾರ. ಓಕೆ, ಈ ತರ ಎರಡು ಸಪೋರ್ಟ್ ಇದ್ದಾಗ, ರೈಟ್. ಸೊ ಸಪೋರ್ಟ್ ಇದ್ದಾಗ ಇದು ಈಗ ಲೋಡ್ ಯಾವ ತರ ಬರುತ್ತೆ, ಲೋಡ್ ಈ ತರ ಬರುತ್ತೆ, ಫುಲ್ UDL ಮೇಲೆ ಬರ್ತಾ, ಫುಲ್ ಓವರ್ ದ ಸ್ಪ್ಯಾನ್ ಆಫ್ ದ AB ಬಂದ್ಬಿಡುತ್ತೆ. ಸೊ ಅವಾಗ ಬಂದಾಗ ಇದು ಯಾವ ತರ ಬರುತ್ತೆ, ಡಯಾಗ್ರಾಮ್ ಈ ತರ ಬರುತ್ತೆ, ಕರೆಕ್ಟಾ. ಈ ತರ ಬರುತ್ತೆ, ಇದು ಪಾಸಿಟಿವ್ ಎಲ್ಲ ಹೋಗುತ್ತೆ ಅವಾಗ. ಸೊ ಇದು ಟೋಟಲ್ ಲೆಂತ್ ಆಗುತ್ತೆ, ಟೋಟಲ್ ಲೆಂತ್. ದಿಸ್ ಈಸ್ ದ ಟೋಟಲ್ ಲೆಂತ್ ನಾವು.
ಸೊ WL/2 ಆಯಿತು. ಇವಾಗ ಮ್ಯಾಕ್ಸಿಮಮ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್, ನೆಗೆಟಿವ್ ಶಿಯರ್ ಫೋರ್ಸ್ ಅದು ಎಲ್ಲಿ ಬರುತ್ತೆ? ಇಫ್ ಏನಾಗುತ್ತೆ ಹೇಳಿ, A=L ಆಯ್ತಾ. ಆ ಸೆಕ್ಷನ್ ಅಲ್ಲಿ ಏನಾಗುತ್ತೆ, ರೈಟ್ ಸಪೋರ್ಟ್ ಅಲ್ಲಿ ಆಗುತ್ತೆ ಆಯ್ತಾ. ಹೋಲ್ ಸ್ಪ್ಯಾನ್ AB ರೈಟ್, ಹೋಲ್ ಸ್ಪ್ಯಾನ್ ಗೆ ಆಗುತ್ತೆ. ಸೊ ಅವಾಗ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್ ಏನಾಗುತ್ತೆ, ಹಾಫ್ ಇಂಟು ಬೇಸ್ ಇಂಟು ಆಯ್ತಾ ಹೈಟ್ ಇದಾಗುತ್ತೆ, ಇಂಟು W ಮಾಡಿದಾಗ ಅದನ್ನು WL/2 ಯೂನಿಟ್ ಅಂತ ಆಗುತ್ತೆ. ಅದು ಡಯಾಗ್ರಾಮ್ ನಾವು ಮಾಡಿದಾಗ ಇದ್ರದ್ದು ರಿವರ್ಸ್ ಬರುತ್ತೆ. ಸೊ ಅದ್ರ ಡಯಾಗ್ರಾಮ್ ಈ ತರ ಬರುತ್ತೆ ನೋಡಿ, ಸೇಮ್ ಡಯಾಗ್ರಾಮು ಇಲ್ಲಿ ಬರುತ್ತೆ, ಬಟ್ ಇದು ನೆಗೆಟಿವ್ ಬಂದ್ಬಿಡುತ್ತೆ. ಅವಾಗ ಇದು 1 ಅಂತ ಆಗುತ್ತೆ, ಇದನ್ನು 1 ಯೂನಿಟ್ ಅಂತ ತೊಗೊಳ್ಬೋದು. ಗೊತ್ತಾಯ್ತಾ? ಸೊ ಇದು ಇಷ್ಟು ಬಂದ್ಬಿಟ್ಟು ಇವೆರಡದು ಪಾಸಿಟಿವ್ ಮತ್ತೆ ನೆಗೆಟಿವ್. ಈಗ ನೆಕ್ಸ್ಟ್ ಯಾವ್ದು ಬರುತ್ತೆ ಇನ್ನು ಒಂದು ಅಂತಂದ್ರೆ, ಇನ್ನು ಎರಡು ಬರುತ್ತೆ. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಟ್ ಗಿವನ್ ಸೆಕ್ಷನ್ ಮತ್ತೆ ಅಬ್ಸಲ್ಯೂಟ್ ಬೆಂಡಿಂಗ್ ಮೂಮೆಂಟ್ ಒಂದು ಬರುತ್ತೆ. ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎನಿವೇರ್ ಇನ್ ದ ಬೀಮ್. ಇವೆರಡು ಮಾಡಿದಾಗ ಇದೊಂದು ಏನಂತಂದ್ರೆ ಇದು ಮುಗಿದ್ಬಿಡುತ್ತೆ. ನೋಡೋಣ, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಟ್ ಗಿವನ್ ಸೆಕ್ಷನ್. ಗಿವನ್ ಸೆಕ್ಷನ್ ಯಾವುದು? ಸಿ ಪಾಯಿಂಟ್. ಗೊತ್ತಾಯ್ತಾ? ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಟ್ ಗಿವನ್ ಸೆಕ್ಷನ್ ಇದೆ. ಸೊ ಅದು ನೋಡಿದಾಗ ಏನಿದೆ, ಇಲ್ಲಿ ಡಯಾಗ್ರಾಮ್ ಡ್ರಾ ಮಾಡ್ತೀನಿ ನೋಡಿ, ಒಂದ್ಸಲ ಗೊತ್ತಾಗ್ಬಿಡುತ್ತೆ. ಸೊ ಈ ತರ ಎರಡು ಬೀಮ್ ಇದೆ ರೈಟ್. ಸೊ ಲೋಡ್ ಯಾವ ತರ ಇದೆ, ಇಲ್ಲಿ ಲೋಡ್ ಕಟ್ ಸೆಕ್ಷನ್ ಅಲ್ಲಿ ಮಾಡಿದಾಗ ಲೋಡ್ ಇಲ್ಲಿ ಫುಲ್ಲು ಸ್ಪ್ಯಾನ್ ಬಿಟ್ಬಿಟ್ಟು ಹೊರಗಡೆ ಹೋಗಿದೆ. ಸೊ ಇಲ್ಲಿ ಇದು ಇಲ್ಲಿವರೆಗೆ ಬರುತ್ತೆ, ಇಲ್ಲಿನವರೆಗೆ ಬರುತ್ತೆ, ಕರೆಕ್ಟಾ? ಇಲ್ಲಿವರೆಗೆ ಬರುತ್ತೆ. ಸೊ ಇದ್ರದ್ದು ಇವಾಗ ಡಯಾಗ್ರಾಮ್ ನಾವು ಡ್ರಾ ಮಾಡಿದಾಗ ಯಾವ ತರ ಬರ್ಬೋದು, ಇದು ಈ ತರ ಬರುತ್ತೆ. ಸೆಕ್ಷನ್ ಇಲ್ಲಿದೆ, ಸೊ ಈ ತರ ಸೆಕ್ಷನ್ ಬರುತ್ತೆ. ಅದು ಬಂದಾಗ A×L-A/L ರೈಟ್, ಅದು ಪಾಸಿಟಿವ್ ವ್ಯಾಲ್ಯೂ ಆಗುತ್ತೆ. ಸೊ ಸಿ ಇದು A, ಇದು B. ಗೊತ್ತಾಯ್ತಾ? ಸೊ ಈ ತರ ಬಂದಾಗ ಮ್ಯಾಕ್ಸಿಮಮ್ ಬೆಂಡಿಂಗ್ ಸಿ ಎಲ್ಲ ಬರುತ್ತೆ, ಸಿ ಬರುತ್ತೆ. when the UDL covers the whole span ಬಂದಾಗ ಆಗುತ್ತೆ. ಸೊ ಇವಾಗ ನಾನು ಬರಿಬೋದಾ, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಟ್ ಸಿ, ಈ ಪಾಯಿಂಟ್ ಅಲ್ಲಿ ಸಿ ಪಾಯಿಂಟ್ ಇದೆ ತಾನೆ, ಇದು ಸಿ ಪಾಯಿಂಟ್, ಇದು ಸಿ ಪಾಯಿಂಟ್. ಇಲ್ಲಿ ಬಂದಾಗ ಯಾವ ತರ ಬರಿಬೋದು, ಏರಿಯಾ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ MC ಎಟ್ MC ಇಂಟು W. ಸೊ ಏರಿಯಾ ಏನಾಗುತ್ತೆ, ಹಾಫ್ ಇಂಟು ಬೇಸ್ ಏನಿದೆ ಲೆಂತ್ ಇದೆ, ಇಂಟು A ಇಂಟು L-A ಡಿವೈಡೆಡ್ ಬೈ L ಇಂಟು W. ಸೊ ಇದೇನಾಯ್ತು, ಇದು WA L-A ಡಿವೈಡೆಡ್ ಬೈ 2 ಯೂನಿಟ್, ಈ ತರ ಆಗುತ್ತೆ. ಗೊತ್ತಾಯ್ತಾ? ಸೊ ಇದು ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಟ್ ಗಿವನ್ ಸೆಕ್ಷನ್. ಒಂದು ನಿಮಿಷ, ಸ್ಪೇಸು ಜಾಸ್ತಿ ಆಗೋಯ್ತು, ಒಂದು ನಿಮಿಷ. ಓಕೆ, ಲಾಸ್ಟ್ ಒಂದು ಇನ್ನೊಂದಿದೆ, ಅದ್ಯಾವುದು ಅಂತಂದ್ರೆ ಈ ಪಾಯಿಂಟ್, ಇನ್ನೊಂದು ಈ ಅಂತ ಬರುತ್ತೆ ಲಾಸ್ಟ್ ಒಂದು, ಅದೇ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್. ನೋಡಿ ಈ ಎಲ್ಲ 5 ಏನಿದೆ ನೋಡಿ, ಎಕ್ಸಾಮ್ ಅಲ್ಲಿ ಇದು ಒಂದು ಯಾವ್ದಾದ್ರು ನಿಮ್ಗೆ ಕೇಳ್ಬೋದು ಆಯ್ತಾ. ಎನಿವೇರ್ ಇನ್ ದ ಬೀಮ್, ಎನಿವೇರ್ ಇನ್ ಬೀಮ್, ಇದು ಯಾವುದರಲ್ಲಿ ಯಾವ್ದಾದ್ರು ಒಂದು ಕೇಳ್ಬೋದು ನಿಮಗೆ. ಸೊ ಇದನ್ನ ಯಾವ ತರ ಮಾಡ್ತೀರಾ, ಎಂ ಮ್ಯಾಕ್ಸ್ ಅಂತ ಹೇಳ್ತೀನಿ. ಎಂ ಮ್ಯಾಕ್ಸ್ ಈಕ್ವಲ್ಸ್ ಟು WA L-A ಹೋಲ್ ಡಿವೈಡೆಡ್ ಬೈ 2 ಆಯ್ತಾ. ಸೊ ಫಾರ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ದ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಎಲ್ಲಾಗುತ್ತೆ ರೈಟ್. ಸೊ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಲ್ಲಾಗುತ್ತೆ, ಅದನ್ನ ನೀವು ಇಂಟಿಗ್ರೇಷನ್ ಮಾಡಿದ್ರೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಯಾವ ತರ ಬರುತ್ತೆ ಗೊತ್ತಾಗುತ್ತಾ. ಸೊ ಅದನ್ನು ನೀವು ನೋಡಿದಾಗ
ರೈಟ್. ಈ ತರ ಮಾಡೋಣ. dmax equal to 0 ಇದನ್ನ ಮಾಡಿದಾಗ w/2 into L minus 2a equals to 0. So a equals to L/2. So absolute maximum bending moment ಏನಾಗುತ್ತೆ half into w into L/2, right? So ಅದೇ L minus L/2. ಸೊ ಅದನ್ನ WL² at mid span ಅಂತ ಬರಿತೀನಿ. ಮಿಡ್ ಸ್ಪ್ಯಾನ್. ಸೊ ಈ ತರ ನಾವು ಏನಂತಂದ್ರೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಗೊತ್ತಾಗ್ತದಲ್ಲ ಡಿಯರ್ ಸ್ಟೂಡೆಂಟ್ಸ್? ಸೊ UDL ಲಾಂಗರ್ ದೆನ್ ದ ಸ್ಪ್ಯಾನ್ ಇದ್ದಾಗ ಈ ತರ ಕಂಡೀಷನ್ಸ್ ಬರುತ್ತೆ. ಈ ತರ ನೆನ್ಪಿಡ್ಬೇಕಾಗುತ್ತೆ. UDL ಶಾರ್ಟರ್ ದೆನ್ ದ ಸ್ಪ್ಯಾನ್, ಆಯ್ತಾ? UDL ಶಾರ್ಟರ್ ದೆನ್ ದ ಸ್ಪ್ಯಾನ್ ಬಗ್ಗೆ ನೋಡ್ಬಿಡೋಣ ಒಂದು ನಿಮಿಷ. ಸೊ UDL ಶಾರ್ಟರ್ ದೆನ್ ದ ಸ್ಪ್ಯಾನ್ ಇದ್ದಾಗ ನೋಡಿ ಏನಾಗುತ್ತೆ ಅಂದ್ರೆ, ಈ UDL ಏನಿತ್ತಲ್ಲ ಲಾಸ್ಟ್ ಕೇಸಲ್ಲಿ ಈ ತರ ಫುಲ್ ಇರ್ತಾ ಇತ್ತು. ಇಲ್ಲಿ ಏನಂತಂದ್ರೆ ಐದರ್ ಹಾಫ್ ಇರುತ್ತೆ, ಇಲ್ಲಾಂದ್ರೆ ಹೊರಗಡೆ ಇರುತ್ತೆ, ಸ್ವಲ್ಪ ಹಾಫ್ ಅಲ್ಲೇ ಇರುತ್ತೆ. ಇದು ಎ ಆಗುತ್ತೆ, ಇದು L minus ಎ ಆಗುತ್ತೆ. ಇದರಲ್ಲಿ ಫಸ್ಟ್ ಬೇಗ ಫಸ್ಟ್ ಮುಗಿಸ್ಬೇಕು ನೋಡಿ. ಸೊ ಫಸ್ಟ್ ಏನಂತಂದ್ರೆ ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್ ಅಟ್ ಗಿವನ್ ಸೆಕ್ಷನ್ ಯಾವುದು? ಅದೇ ಸಿ ಪಾಯಿಂಟ್, ಆಯ್ತಾ? ಸೊ ಅದರದ್ದು ಯಾವ ತರ ಬರುತ್ತೆ ಡಯಾಗ್ರಾಮ್ ಡೈರೆಕ್ಟ್ ಆಗಿ ನಾನು ಡ್ರಾ ಮಾಡ್ತೀನಿ, ನೀವು ನೋಡಿ ಒಂದ್ಸಲ. ಈ ತರ ಇದ್ದಾಗ ಈ ತರ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಇದು ಪಾಸಿಟಿವ್, ಇದು ನೆಗೆಟಿವ್. ಸೊ ಇದು ಬಂದ್ಬಿಟ್ಟು a/L ಆಗುತ್ತೆ. ಆಮೇಲೆ ಇದು L minus a/L, ರೈಟ್? ಸೊ ಇದು ಬಂದ್ಬಿಟ್ಟು ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು 1 ಅಂತ ಇಟ್ಕೊಂಡ್ರೆ. ಸೊ ಈಗ ಏನಾಗುತ್ತೆ, ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಅಟ್ ಸೆಕ್ಷನ್, ರೈಟ್? ಎಲ್ಲಿ ಬರುತ್ತೆ ಅಂದ್ರೆ ಹೆಡ್ ಆಫ್ ದ ಲೋಡ್ ಎಲ್ಲಿ ಬರುತ್ತೆ? ಲೆಫ್ಟ್ ಆಫ್ ದ ಸೆಕ್ಷನ್ ಅಲ್ಲಿ ಬರುತ್ತೆ, ರೈಟ್? ಸೊ AC ಪೋರ್ಷನ್ ಅಲ್ಲಿ ಏನು ಲೋಡಿಂಗ್ ಇದೆಯಲ್ಲ ಅದರಲ್ಲಿ ಬರುತ್ತೆ. ಸೊ ಮ್ಯಾಕ್ಸಿಮಮ್ ನೆಗೆಟಿವ್, ಡೈರೆಕ್ಟ್ ಆಗಿ ಏನು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ನಿಮ್ದು, ಶಿಯರ್ ಫೋರ್ಸ್ ಎಟ್ ಸಿ ಅಂತ ಡೈರೆಕ್ಟ್ ಬರಿತಾ ಇದೆ ನಿಮಗೆ. ಏನಂತ ಬರುತ್ತೆ? ಏರಿಯಾ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಬಿಲೋ ಲೋಡಿಂಗ್ ಇಂಟು W, ಆಯ್ತಾ? ಇಂಟು W. ಅದರಲ್ಲಿ ಯಾವಾಗ ಬರುತ್ತೆ? ಇವಾಗ ಗೊತ್ತಾಯ್ತಲ್ಲ, ಏರಿಯಾ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ L minus a/L, ಆಯ್ತಾ? ಇಂಟು W ಅಂದ್ರೆ ಈ ಲೋಡ್ ಏನಿದೆ ಅದು. ಈಗ ನೆಕ್ಸ್ಟ್ ಮತ್ತೊಂದು ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಏನ್ ಬರುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ರೈಟ್? ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ಅಟ್ ಸಿ ಅಂತ ಬರಿಬಹುದು. ಸೊ ಅದನ್ನ ನಾವು ಯಾವ ತರ ಹೇಳ್ಬೋದು? ಅದನ್ನ ಇಷ್ಟೇ, ಇಲ್ಲಿ ಬರುತ್ತೆ ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ವೇರ್ ದ ಟೇಲ್ ಆಫ್ ದ ಲೋಡ್ ಜಸ್ಟ್ ಟು ದ ರೈಟ್ ಆಫ್ ದ ಸಿ, ರೈಟ್? ಜಸ್ಟ್ ಟು ದ ರೈಟ್ ಆಫ್ ದ ಸಿ, ಈ ರೈಟ್ ಸೈಡ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇರೋದು. ನೀವು ಡಯಾಗ್ರಾಮ್ ಮತ್ತೆ ಇನ್ನೊಂದ್ಸಲ ನಾನು ಡಯಾಗ್ರಾಮ್ ಹಾಕ್ಬೇಕಾ? ಡಯಾಗ್ರಾಮ್ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೇಮ್ ಡಯಾಗ್ರಾಮೇ ಬರುತ್ತೆ ಇದು, ಬಟ್ ವ್ಯಾಲ್ಯೂ ಅಲ್ಲಿ ಚೇಂಜಸ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ಅಟ್ ಸಿ ಈಕ್ವಲ್ಸ್ ಎಷ್ಟು ಏನಾಯ್ತು? ಏರಿಯಾ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಬಿಲೋ ಲೋಡಿಂಗ್ ಇಂಟು W. ಗೊತ್ತಾಯ್ತಾ? ಸೇಮ್ ಬರೋದಿಲ್ಲ, ಚೇಂಜಸ್ ಆಗುತ್ತೆ. ಗೊತ್ತಾಯ್ತಾ? ಸೇಮ್ ಬರೋದಿಲ್ಲ, ಚೇಂಜಸ್ ಆಗುತ್ತೆ. ಪ್ರೀವಿಯಸ್ ಡಯಾಗ್ರಾಮ್ ಏನು ಬಂದಿತ್ತು ಅದಕ್ಕೂ ಇದಕ್ಕೂ ಚೇಂಜಸ್ ಆಗುತ್ತೆ, ರೈಟ್? ನೆಕ್ಸ್ಟ್ ಸಿ ನೋಡಿ, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಅಟ್ ಸಿ. ಅಂತ ಬರಿತೀನಿ ಇವಾಗ. ಸೊ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಅಟ್ ಸಿ ಏನಾಗುತ್ತೆ? ಯಾವಾಗ ಬರುತ್ತೆ ಅಂದ್ರೆ ಅವರೇಜ್ ಲೋಡಿಂಗ್ ಆನ್ ಲೆಫ್ಟ್ ಸೈಡ್ ಅಂಡ್ ಸಿ ಈಕ್ವಲ್ಸ್ ಟು ದ ಅವರೇಜ್ ಲೋಡಿಂಗ್ ಆನ್ ದ ರೈಟ್ ಸೈಡ್ ಆಫ್ ದ ಸಿ. ಗೊತ್ತಾಗ್ತಾ ಇದೆಯಲ್ಲ? ಸೊ ಇದನ್ನ ನಾನು ಯಾವ ತರ ಬರೀಬಹುದು ಇವಾಗ? ಒಂದು ನಿಮಿಷ, ಇಲ್ಲಿ ಡಯಾಗ್ರಾಮ್ ನ ಡ್ರಾ ಮಾಡ್ಬಿಡ್ತೀನಿ, ನಿಮಗೆ ಫುಲ್ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ. ಈಗ ನೋಡಿ,
ಈ ಥರ ಇದು ಬೀಮ್ ಇದೆ ಎರಡು ಸೈಡ್. ಸೊ ಎರಡೂ ಸೈಡ್ ಅಂದರೆ ಮಧ್ಯೆ ಮಧ್ಯೆ ಬಂದ್ಬಿಟ್ಟಿದೆ ಅಂತ ತಿಳ್ಕೊಳ್ಳಿ. ಇವಾಗ ಸೆಕ್ಷನ್ ಇಲ್ಲಿದೆ ಅಂತ ತಿಳ್ಕೊಳ್ಳೋಣ, ಸೆಕ್ಷನ್ ಸಿ ಇಲ್ಲಿದೆ. ಸೊ ಎರಡೂ ಮಧ್ಯೆ ಬಂದಾಗ ಇದನ್ನ ನಾನು ಎ ಡ್ಯಾಶ್ ಅಂತ ತೊಳ್ತೀನಿ, ಇದನ್ನ ಎ ಅಂತ ತೊಳ್ತೀನಿ. ಸಾರಿ, ಇದನ್ನ ಎ ಅಂತಲ್ಲ, ಇದನ್ನ ಎಲ್ ಡ್ಯಾಶ್ ಮೈನಸ್ ಎ ಡ್ಯಾಶ್ ಅಂತ ತೊಳ್ತೀನಿ. ಕರೆಕ್ಟಾ? ಸೊ ಅವಾಗ ಇದು ಈ ಡಿಸ್ಟೆನ್ಸ್ ಏನಾಗುತ್ತೆ, ಇದು ಎ ಅಂತ ಇದೆ, ಮೊದಲಿಂದನೇ ಗೊತ್ತಿದೆ ನಿಮಗೆ. ಇಲ್ಲಿದೆ ನೋಡಿ, ಎ ಅಂತ ಇದೆ. remaining portion is L minus A. This one you already know. ಸೊ ಇದರದ್ದು ಡಯಾಗ್ರಾಮ್ ನಾನು ಡ್ರಾ ಮಾಡಿದಾಗ ಯಾವ ಥರ ಬರುತ್ತೆ ಅಂತಂದರೆ ಈ ಥರ ಬರುತ್ತೆ ಅಲ್ಲ. ಮ್ಯಾಕ್ಸಿಮಮ್ ಪಾಯಿಂಟ್ ಅಲ್ಲಿದೆ, ಇಲ್ಲಿದೆ, ಸಿ ಪಾಯಿಂಟಲ್ಲಿ ಬರುತ್ತೆ. ಬಟ್ ಇಲ್ಲೊಂದು ಲೋಡು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಇಲ್ಲೂ ಒಂದು ಬೇಕು, ಆಮೇಲೆ ಈ ಪೋರ್ಷನಲ್ಲಿ ಒಂದು ಬೇಕು. ರೈಟ್? ಇವು ಮೂರು ಪೋರ್ಷನಲ್ಲಿ ಬೇಕು ನಿಮಗೆ. ಅವಾಗ ವ್ಯಾಲ್ಯೂ ಏನಾಗುತ್ತೆ, ಇವಾಗ ನೋಡಿ ಇವು ಯಾವ್ಯಾವ ಬೇಕು, ಎ ಇಂಟು ಎಲ್ ಮೈನಸ್ ಎ ಡಿವೈಡೆಡ್ ಬೈ ಎಲ್. ಗೊತ್ತಾಯ್ತಾ? ಸೊ ಈ ಪೋರ್ಷನ್ ಬೇಕು, ಈ ಪೋರ್ಷನ್, ಇದು ಫುಲ್ ಪೋರ್ಷನ್ ನಾವು ತೊಗೊಳ್ಬೇಕಾಗುತ್ತೆ, ಈ ಫುಲ್ ಪೋರ್ಷನ್. ಸೊ ಅವಾಗ ಈ ವ್ಯಾಲ್ಯೂ ಬೇಕು, ಈ ವ್ಯಾಲ್ಯೂ ಬೇಕು, ಈ ವ್ಯಾಲ್ಯೂ ಬೇಕು. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಅವಾಗ ನಾವು ಏನಂತ ಬರಿಬೋದು ಇದನ್ನ, ಇಲ್ಲಿ ನೆಕ್ಸ್ಟ್ ಸ್ಲೈಡಲ್ಲಿ ಬರಿತೀನಿ. ಎ ಡ್ಯಾಶ್ ಬೈ ಎ, ಎ ಡ್ಯಾಶ್ ಬೈ ಎ, ಎಲ್ ಡ್ಯಾಶ್ ಮೈನಸ್ ಎ ಡ್ಯಾಶ್ ಡಿವೈಡೆಡ್ ಬೈ ಎಲ್ ಮೈನಸ್ ಎ. ಇದು ಎಲ್ಲಿಂದ ತೊಗೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು. ಎಲ್ ಡ್ಯಾಶ್ ಮೈನಸ್ ಎ ಡ್ಯಾಶ್, ಎಲ್ ಡ್ಯಾಶ್ ಮೈನಸ್ ಎ ಇದೆ, ಎಲ್ ಮೈನಸ್ ಎ ಇದೆ, ಬಲಿದು ತೊಗೊಂಡಿದ್ದೀನಿ. ಕರೆಕ್ಟ್? ಅದನ್ನು ತೊಗೊಂಡಾಗ ಕರೆಕ್ಟ್ ಏನಂತ ಬರಿಬೋದು ಇವಾಗ ನಾವು, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಅಟ್ ಸಿ ಏನಂತ ಬರಿಬೋದು, ಏರಿಯಾ ಬಿಲೋ ಲೋಡಿಂಗ್. ಏರಿಯಾ ಬಿಲೋ ಲೋಡಿಂಗ್ ಇಂಟು ಡಬ್ಲ್ಯೂ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದಿದೆ, ಇದು ಎರಡು ಬರುತ್ತೆ, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್. absolute maximum bending moment. ಅದರದ್ದು ಯಾವ ಥರ ಬರುತ್ತೆ, ಸೇಮ್ ಅದನ್ನು ಅದೇ ಥರ ಎಲ್ ಬೈ 4 ಬರುತ್ತೆ. ಡಯಾಗ್ರಾಮ್ ಅಲ್ಲಿ ತೋರಿಸ್ಬಿಡ್ತೀನಿ, ಬೇಗ ನಿಮಗೆ ಅರ್ಥ ಆಗುತ್ತೆ. ಇದು ನೋಡಿ, ಈ ಥರ ಇದೆ ಡಯಾಗ್ರಾಮ್. ಸೊ ಈ ಥರ ಸೆಕ್ಷನ್ ಈ ಥರ ಇದ್ದಾಗ, ಎಕ್ಸಾಕ್ಟ್ಲಿ ಎಟ್ ದ ಸೆಂಟರ್ ಈ ಥರ ಸೆಕ್ಷನ್ ಇದ್ದಾಗ ಇದು ಎಲ್ ಡ್ಯಾಶ್ ಬೈ 2 ಆಗುತ್ತೆ, ಆಮೇಲೆ ಇದನ್ನು ಎಲ್ ಡ್ಯಾಶ್ ಬೈ 2 ಆಗುತ್ತೆ. ಡಯಾಗ್ರಾಮ್ ನೀವು ಡ್ರಾ ಮಾಡಿದಾಗ ಸೊ ಇದೇನಾಗುತ್ತೆ, ಈ ಥರ ಬರುತ್ತೆ ಡಯಾಗ್ರಾಮ್. ಅಗೇನ್ ಈ ಪೋರ್ಷನ್ ಮತ್ತು ಈ ಪೋರ್ಷನ್, ನಿಮ್ಗೆ ಇದು ಫುಲ್ ಪೋರ್ಷನ್ ಬೇಕಾಗುತ್ತೆ, ಈ ಫುಲ್ ಪೋರ್ಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದು ಇವಾಗ ಎಲ್ ಬೈ 4 ಅಂತ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ಇದು ಏನಾಗುತ್ತೆ ಹೇಳಿ, ಇದು ಎಲ್ ಬೈ 2. ಸೊ ದಿಸ್ ಈಸ್ ಎಲ್ ಬೈ 2, ದಿಸ್ ಈಸ್ ಎಲ್ ಬೈ 4. ಸೊ ಇದು ಎಲ್ ಬರುತ್ತೆ, ಎ ಈಕ್ವಲ್ಸ್ ಟು ಎಲ್ ಬೈ 2 ಅಲ್ಲಿ ಬರುತ್ತೆ. ಮ್ಯಾಕ್ಸಿಮಮ್, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್, ಆಯ್ತಾ? ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಈಸ್ ವೇರ್ ಎ ಈಕ್ವಲ್ಸ್ ಟು ಎಲ್ ಬೈ 2. ಈ ಥರ ಬರೆದ್ರೆ ಸಾಕು. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್. ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್, ಇದರಲ್ಲೂ ಎರಡು ಬರುತ್ತೆ ತಾನೇ, ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಕರೆಕ್ಟಾ? ಒಂದು ಪಾಸಿಟಿವ್ ಬರುತ್ತೆ, ಒಂದು ನೆಗೆಟಿವ್ ಬರುತ್ತೆ. ಈಗ ನೋಡಿ, ಎರಡರದ್ದು ಬೇಗ ಡಯಾಗ್ರಾಮ್ ಬಿಡಿಸ್ಬಿಡ್ತೀನಿ ನಾವು, ನಿಮ್ಗೆ ಅರ್ಥ ಆಗುತ್ತೆ. ಈ ಥರ ಒಂದು ಡಯಾಗ್ರಾಮ್ ಇಲ್ಲಿ ಬಂದಾಗ, ಈ ಸೈಡ್ ಬಂದಾಗ, ನಿಮ್ಗೆ ರೈಟ್ ಸೈಡ್ ಬಂದಾಗ ಡಯಾಗ್ರಾಮ್ ಯಾವ ಥರ ಬರುತ್ತೆ, ಈ ಥರ ಬರುತ್ತೆ ಡಯಾಗ್ರಾಮ್. ಸೊ ಇದು ಯಾವುದಾಯ್ತು, ಇದು ನೆಗೆಟಿವ್ ಆಯಿತು. ರೈಟ್? ಸೊ ಈ ನೆಗೆಟಿವ್ ಆದಾಗ ಯಾವ ಥರ ಬರೀಬೋದು, ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್ ಏನಾಗುತ್ತೆ, ಏರಿಯಾ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಬಿಲೋ ಲೋಡಿಂಗ್ ಇಂಟು ಡಬ್ಲ್ಯೂ. ಕರೆಕ್ಟಾ? ಸೇಮ್ ಅದೇ. ನೆಕ್ಸ್ಟ್ ಪಾಸಿಟಿವ್ ಅಲ್ಲಿ ಯಾವ ಥರ ಬರುತ್ತೆ, ಪಾಸಿಟಿವ್ ಅಲ್ಲಿ ನೋಡಿ, ಈ ಥರ ನನ್ನ ಬೀಮು, ಈ ಥರ ಇಲ್ಲೊಂದು ಬೀಮು ಸಪೋರ್ಟು
ಆಯ್ತಾ. ಅದೇ ಸೇಮು ಈ ಸೈಡ್ ಬಂದಾಗ, ಲೋಡಿಂಗ್ ಈ ಸೈಡ್ ಬಂದಾಗ ಇದೇನಾಗುತ್ತೆ, ಡಯಾಗ್ರಾಮ್ ಈ ತರ ಬರುತ್ತೆ. ಇದು ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಪಾಸಿಟಿವ್ ವ್ಯಾಲ್ಯೂ ಬಂದಾಗ ತಿಳ್ಕೊಳ್ಬೇಕು, ಅದು ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ಇದೆ. ಏನಾಗುತ್ತೆ, ಏರಿಯಾ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಇಂಟು ಡಬ್ಲ್ಯೂ, ಏರಿಯಾ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಬಿಲೋ ಲೋಡಿಂಗ್ ಇಂಟು ಡಬ್ಲ್ಯೂ ಮಾಡಿದಾಗ ನೆಗೆಟಿವ್ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಬರುತ್ತೆ. ಗೊತ್ತಾಯ್ತಾ? ಈ ತರ ನೋಡಿ, ಒಂದೊಂದಕ್ಕೆ ಒಂದೊಂದು ಸಪ್ರೇಟ್ ಆಗಿ ನೆನ್ಪಿಡ್ಬೇಕಾಗುತ್ತೆ ವ್ಯಾಲ್ಯೂಸ್, ರೈಟ್. ಇನ್ನು ಒಂದಿದೆ, ಅದ್ಯಾವುದಂದ್ರೆ ಸೀರೀಸ್ ಆಫ್ ಪಾಯಿಂಟ್ ಲೋಡ್. ಸೀರೀಸ್ ಆಫ್ ಪಾಯಿಂಟ್ ಲೋಡ್ ಸೇಮ್ ಆಸ್ ಎನ್ ವೀಲ್ ಲೋಡ್. ಯಾವ ತರ ನಮ್ದು ರೈಲ್ವೆ ಲೈನ್ ಇರುತ್ತಲ್ಲ, ರೈಲ್ವೆ ಲೈನ್ ಅಲ್ಲಿ ಲೋಡ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್. ಇದರಲ್ಲಿ ಈ ತರ ಬರುತ್ತೆ. ಸೊ ನೆಕ್ಸ್ಟ್ ಸೀರೀಸ್ ಆಫ್ ಪಾಯಿಂಟ್ ಲೋಡ್ ಇದೆ. ಸೀರೀಸ್ ಆಫ್ ಪಾಯಿಂಟ್ ಲೋಡ್ ಅಂದ್ರೆ, ಇಲ್ಲಿ ನಾನು ಡಯಾಗ್ರಾಮ್ ಡ್ರಾ ಮಾಡ್ತೀನಿ, ಸೊ ನೀವು ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಈ ತರ ಒಂದು ಬೀಮ್ ಇದೆ ಅಂತ ತಿಳ್ಕೊಳ್ಳೋಣ. ಒಂದು ನಿಮಿಷ, ಇಲ್ಲಿ ನಾನು ಡ್ರಾ ಮಾಡ್ತೀನಿ. ಇದೊಂದು ಬೀಮ್ ಇದೆ, ಬೇಡ ಸ್ವಲ್ಪ ನೀಟಾಗಿ ಮಾಡೋಣ, ಯಾಕೆಂದ್ರೆ ನೀವು ನೋಟ್ಸ್ ಕೊಟ್ಟರು ಸ್ವಲ್ಪ ನೀಟಾಗಿರ್ಬೇಕು. ಸೊ ಇದು ಬೀಮ್, ರೈಟ್. ಸೊ ಈ ಬೀಮಲ್ಲಿ ಇದು ಎ ಪಾಯಿಂಟು, ಇದು ಬಿ ಪಾಯಿಂಟು, ಈ ತರ ಒಂದು ಸೆಕ್ಷನ್ ಇಲ್ಲಿದೆ ಅಂತ ತಿಳ್ಕೊಳ್ಳೋಣ, ಸೆಕ್ಷನ್. ಸೊ ಇದು ಏನಾಗುತ್ತೆ, L/2 ಆಗುತ್ತೆ, ಇದನ್ನು L/2 ಆಗುತ್ತೆ. ಸೊ ಈ ತರ ಮಾಡಿದಾಗ ಫಸ್ಟ್ ನೋಡಿ, ಸೀರೀಸ್ ಆಫ್ ಪಾಯಿಂಟ್ ಲೋಡ್ ಅಂತ ಅಂತಾರೆ. ಇಲ್ಲೊಂದು ಲೋಡ್ ಇದೆ ಅಂತ ತಿಳ್ಕೊಳ್ಳೋಣ, ಇಲ್ಲೊಂದು ಲೋಡ್ ಇದೆ, ಇಲ್ಲೊಂದು ಲೋಡು, ಇಲ್ಲೊಂದು ಲೋಡು, ಆಯ್ತಾ. ಆಮೇಲೆ ಇಲ್ಲೊಂದು ಲೋಡು, ಇಷ್ಟಿದೆ ಅಂತ ತಿಳ್ಕೊಳ್ಳೋಣ. ಈ ತರ ಇದೆ. ಸೊ ಇದನ್ನ ಡಬ್ಲ್ಯೂ, ಈ ಕಡೆ ಈ ತರ ಬರೀ, ಯಾವ ತರ ಬರೀಬಹುದು, W4, W3, W2, W1. ಈ ತರ when a series of wheel load crosses the girder, ಅಂದ್ರೆ ಈ girder, then the absolute maximum bending moment occurs below one of the wheel load. ಅಂದ್ರೆ ಒಂದೇ, ಅಂದ್ರೆ ನಾವೇನ್ ಅನ್ಬೋದು, ರಿಸಲ್ಟೆಂಟ್ ಅಂತ ಅಂತೀವಲ್ಲ, ರಿಸಲ್ಟೆಂಟ್. So the absolute maximum occurs when the position of the load is such that center of the span is midway between the CG of the load. ನೋಡಿ, ಸೆಂಟರ್ ಆಫ್ ಗ್ರಾವಿಟಿ ಅದರ ಹತ್ರ, ಅದರ ಒಂದು ಮಿಡ್ವೇ ಇದ್ರೆ CG ಆಫ್ ಲೋಡ್ ಸಿಸ್ಟಮ್ ಅಂಡ್ ದ ಲೋಡ್ ಅಂಡರ್ ಕನ್ಸಿಡರೇಷನ್, ಆಯ್ತಾ. ಈ ತರ ಇದ್ದಾಗ ಏನ್ ಮಾಡಬೇಕು ಅಂತ ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ಗೆ ಈ ಸ್ಕೆಚ್ ಅಲ್ಲಿ ನೋಡ್ಬೋದು ನೀವೀಗ. ಸೊ ಲೋಡ್ ಅಂಡರ್ ಕನ್ಸಿಡರೇಷನ್, ಲೋಡ್ ವಿಚ್ ಈಸ್ ಐದರ್ ನಿಯರೆಸ್ಟ್ ಟು ದ CG, ಸೆಂಟರ್ ಆಫ್ ಗ್ರಾವಿಟಿ. ಆ ತರ ಇದ್ದಾಗ ನಾವೇನ್ ಮಾಡ್ತೀವಿ, ಒಂದು ರಿಸಲ್ಟೆಂಟ್ ನ ತಗೋತೀವಿ. ಈಗ ನಾನು ಇಲ್ಲಿ ಒಂದು ರಿಸಲ್ಟೆಂಟ್ ಇಲ್ಲಿ ಬಂದಿದೆ ಅಂತ ತಿಳ್ಕೊತೀನಿ. ಇದು ರಿಸಲ್ಟೆಂಟ್ ಇದೆ, ಇದು ರಿಸಲ್ಟೆಂಟ್ ನಾನು R ಅಂತ ಬರೀತೀನಿ. W2 ಇದೆ, ಈ ತರ ಬಂದಿದೆ ಅಂತ ತಿಳ್ಕೊಳ್ಳೋಣ. ಇದು ರಿಸಲ್ಟೆಂಟ್. ಸೊ ಕನ್ಸಿಡರೇಷನ್ ನಾವು ಲೋಡ್ ಮಾಡಿದಾಗ ಏನಾಗುತ್ತೆ, ನಿಯರೆಸ್ಟ್ ಟು ಸೆಂಟರ್ ಆಫ್ ಗ್ರಾವಿಟಿ ಆಫ್ ದಿ ಲೋಡ್ ಸಿಸ್ಟಮ್ ಯಾವ್ದು ಇರುತ್ತೆ ನೋಡಿ, ಆರ್ ನೆಕ್ಸ್ಟ್ ನಿಯರೆಸ್ಟ್ ಟು ಸೆಂಟರ್ ಆಫ್ ಗ್ರಾವಿಟಿ ಆಫ್ ದಿ ಲೋಡ್ ಸಿಸ್ಟಮ್ ಯಾವ್ದು ಇರುತ್ತಲ್ಲ, ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ನಿಯರೆಸ್ಟ್ ಲೋಡ್ ಟು CG ಯಾವ್ದಿರುತ್ತೆ, ಹೆವಿಯರ್ ಯಾವ್ದಿರುತ್ತೆ, ಅದ್ರ ಅಥವಾ ಅದ್ರ ನಿಯರರ್ ಲೋಡ್ ಯಾವ್ದಿರುತ್ತೆ, ಅದನ್ನ ನಾವು ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ತೀವಿ, ರೈಟ್. ಫಾರ್ ಎಕ್ಸಾಂಪಲ್ಗೋಸ್ಕರ ಇವಾಗ ಈ ಸ್ಕೆಚ್ ಅಲ್ಲಿ ನೋಡಿ ನೀವು, ಏನಾಗುತ್ತೆ ಇವಾಗ W3 ಏನಿದೆ, ಈಗ ಫಾರ್ ಎಕ್ಸಾಂಪಲ್ W3 ಇದೆ ಇದು. ಸೊ W3 ಏನಿದೆ, W3 heavier than W2 ಇದೆ ಅಂತ ತಿಳ್ಕೊಳ್ಳೋಣ. W2 is heavier than W2. Then W3 nearest to CG ಇರುತ್ತೆ, closer to center of gravity ಇರುತ್ತೆ. Then absolute maximum bending moment ಎಲ್ಲಿ ಬರುತ್ತೆ ಹೇಳಿ, W3 ಅಲ್ಲಿ ಬರುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ, ನಾನು ವರ್ಡ್ಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಆಯ್ತಾ. ಸೊ absolute maximum bending moment ಎಲ್ಲಿ ಬರುತ್ತೆ, ರೈಟ್, ಎಲ್ಲಿ ಬರುತ್ತೆ ಹೇಳಿ, W3 ಅಲ್ಲಿ ಬರುತ್ತೆ. ಯಾವಾಗ, when the load system ಎಲ್ಲಿ ಬರುತ್ತೆ, such a position that the center of the span is midway between the CG. Center of the span midway between the center of gravity ಇದ್ರೆ ಬರುತ್ತೆ, ಆಯ್ತಾ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ ಅಂದ್ರೆ, W3 ಹೆವಿಯರ್ ಇದೆ, W3 is heavier than W2, ಇದರಿಗಿಂತ ಹೆವಿಯರ್ ಇದೆ. ಇದು 15 ಇದೆ ಅಂತ ತಿಳ್ಕೊಳ್ಳೋಣ, ಇದು 10 ಇದೆ ಅಂತ ತಿಳ್ಕೊಳ್ಳಿ. ಸೊ W3 ಹೆವಿಯರ್ ಇದೆ.
W2 ಗಿಂತ ಮತ್ತು ಕ್ಲೋಸರ್ ಟು ದ ಸೆಂಟರ್ ಆಫ್ ಗ್ರಾವಿಟಿನೂ ಇದೆ. ಸೊ ಅವಾಗ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೊಮೆಂಟ್ ಎಲ್ಲಿ ಬರುತ್ತೆ, W3 ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಆಯ್ತಾ. ಸೊ ಮತ್ತೆ ಲೋಡ್ ಸಿಸ್ಟಮ್ ಏನ್ ಮಾಡುತ್ತೆ, ಸೆಂಟರ್ ಆಫ್ ದಿ ಸ್ಪ್ಯಾನ್ ಅಲ್ಲಿ ಮಿಡ್ ವೇ ಬಿಟ್ವೀನ್ ದ ಸೆಂಟರ್ ಆಫ್ ಗ್ರಾವಿಟಿ ಆಫ್ ದ ಲೋಡ್ ಸಿಸ್ಟಮ್ ಅಂಡ್ ಲೋಡ್ ಅಂಡರ್ ಕನ್ಸಿಡರೇಷನ್ ಇಸ್ W3. ಅಂದ್ರೆ W3 ವೇಟ್ ಏನಿದೆ ಅಲ್ಲೇ ನಮ್ ಸೆಂಟರ್ ಆಫ್ ಗ್ರಾವಿಟಿ ಬರುತ್ತೆ, ಅದೇ ನಮ್ದು ರಿಸಲ್ಟೆಂಟ್ ಅಂತ ನಾವು ತೋತೀವಿ W3 ನ. ಇದು ಯಾವಾಗ ಇದು ಜಾಸ್ತಿ ಮತ್ತೆ ಇದು ಕಮ್ಮಿ ಇದ್ರೆ ಮತ್ತೊಂದು ಕೇಸ್ ಬರುತ್ತೆ. ಇವಾಗ ಇನ್ನೊಂದು ಸೆಕೆಂಡ್ ಕೇಸ್ ಏನ್ ಬರ್ಬೋದು, ಇದು ಏನಿತ್ತು ಫಸ್ಟ್ ಕೇಸಲ್ಲಿ ಒಂದು ಜಾಸ್ತಿ ಒಂದು ಕಮ್ಮಿ ಇತ್ತು, ಇದು W3 ಇದು W2. ಅದೇ ಸೆಕೆಂಡ್ ಅಲ್ಲಿ ಏನಾಗುತ್ತೆ, ಈಗ W3 ಏನಾಗುತ್ತೆ 10 ಇದೆ ಅಂತ ತಿಳ್ಕೊಳ್ಳೋಣ, ಇದು ಏನಾಗುತ್ತೆ ಇದು 15 ಅಂತ ತಿಳ್ಕೊಳ್ಳೋಣ ಆಯ್ತಾ. ಸೊ W2 is greater than W3. W2 is greater than W3, right? So but W3 is nearest to CG ಇದೆ, right? Nearest to CG ಯಾವ್ದಿದೆ, W3 ಇದೆ, right? ಅವಾಗ ಏನಾಗುತ್ತೆ, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೊಮೆಂಟ್ ಎಲ್ಲಿ ಬರುತ್ತೆ ಅಂದ್ರೆ W2 or below W3. W2 ಹತ್ರ ಆದ್ರೂ ಬರುತ್ತೆ, ಇಲ್ಲ ಅಂದ್ರೆ W3 ಹತ್ರ ಆದ್ರೂ ಬರುತ್ತೆ. ಯಾಕೆಂದ್ರೆ ಲೋಡ್ ಕನ್ಸಿಡರೇಷನ್ ನಾವು ಏನ್ ಮಾಡ್ತೀವಿ, W2 ಸೆಂಟರ್ ಆಫ್ ದಿ ಸ್ಪ್ಯಾನ್ ಅಲ್ಲಿ ಇರುತ್ತೆ, ಶುಡ್ ಬಿ ಮಿಡ್ ವೇ ಬಿಟ್ವೀನ್ ದ ಸೆಂಟರ್ ಆಫ್ ಗ್ರಾವಿಟಿ ಆಫ್ ದಿ ಲೋಡ್ ಸಿಸ್ಟಮ್ ಅಂಡ್ ದ W2. ಇವೆರಡರ ಮಧ್ಯೆ ಇರುತ್ತೆ, ಇಲ್ಲಿ ಇರುತ್ತೆ ಅಂತ ನಾನು ಹೇಳ್ತಾ ಇರೋದು, ರೈಟ್. ಸೊ ದ ಲೋಡ್ ಕನ್ಸಿಡರೇಷನ್ ಈಸ್ W3, ದೆನ್ ದ ಸೆಂಟರ್ ಆಫ್ ದಿ ಸ್ಪ್ಯಾನ್ ನಾವ್ ಏನ್ ಮಾಡ್ತೀವಿ, ಸೆಂಟರ್ ಆಫ್ ದಿ ಸ್ಪ್ಯಾನ್ ಶುಡ್ ಬಿ ಮಿಡ್ ವೇ ಬಿಟ್ವೀನ್ ದ CG ಅಂಡ್ ದ W3. ಇವೆರಡರ ಮಧ್ಯೆ ತಗೋತೀವಿ ಅಂತ ಹೇಳ್ತಾ ಇರೋದು, ರೈಟ್. ಸೊ ಸಿಂಪಲ್ ಆಗಿ ತಿಳ್ಕೊಳ್ಳೋದು ಏನಂತಂದ್ರೆ, ಯಾವುದು ಸೆಂಟರ್ ಆಫ್ ಗ್ರಾವಿಟಿ ನಿಯರೆಸ್ಟ್ ಇರುತ್ತೆ ಮತ್ತೆ ಇಲ್ಲ ಅಂದ್ರೆ ಆನ್ ಅಂಡ್ ಅವರೇಜಿಂಗ್ ಮಾಡ್ಬಿಟ್ಟು ನಾವು ತಗೋತೀವಿ, ಗೊತ್ತಾಯ್ತಾ. ಇದು ಬಂದ್ಬಿಟ್ಟು ಸೀರೀಸ್ ಆಫ್ ಪಾಯಿಂಟ್ ಲೋಡ್, ಇದು ಲಾಸ್ಟ್ ಕೇಸ್ ಇದೆ ಈ ಪ್ರಾಬ್ಲಮ್ಸ್ ಅಲ್ಲಿ, ಗೊತ್ತಾಯ್ತಾ. ಸೊ ಇದ್ರದ್ದು ಪ್ರಾಬ್ಲಮ್ಸ್ ಒಂದು ಪ್ರಾಬ್ಲಮ್ ಮಾಡೋಣ, ರೈಟ್. ಇದ್ರದ್ದೊಂದು ಪ್ರಾಬ್ಲಮ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ಪ್ರಾಬ್ಲಮ್ ಮಾಡಿದ್ರೆ ಒಂದು ಪ್ರಾಬ್ಲಮ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಇದು ಒಂದೇ ಪ್ರಾಬ್ಲಮ್ ಮಾಡ್ಬಿಡೋಣ, ಈಸಿ ಪ್ರಾಬ್ಲಮ್ ಯಾಕೆ ಅದೇ ಮಾಡೋಣ. ಓಕೆ, ರೈಟ್. ಸೊ ನೋಡಿ, ಸೊ ಇದೊಂದು ಪ್ರಾಬ್ಲಮ್ ಇದೆ. ಇವಾಗ ಪ್ರಾಬ್ಲಮ್ ಆನ್ ರೋಲಿಂಗ್ ಲೋಡ್, ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ, ಅದನ್ನ ನೋಡ್ಕೊಂಡು ಬಿಡೋಣ, ನಿಮಗೆ ಅರ್ಥ ಆಗ್ಬಿಡುತ್ತೆ. ಎ ಸೀರೀಸ್ ಆಫ್ 3 ಪಾಯಿಂಟ್ ಲೋಡ್ಸ್, 3 ಅಂದ್ರೆ ವೀಲ್ ಲೋಡ್ಸ್ ಅಂತ ಅನ್ಬೋದು, ಪಾಯಿಂಟ್ ಲೋಡ್ ಅಲ್ಲ, 3 ವೀಲ್ ಲೋಡ್ಸ್. ಸೊ 3 ವೀಲ್ ಲೋಡ್ಸ್ ಅಲ್ಲಿ ಏನಿದೆ, 5 ಟನ್ 9 ಟನ್ ಮತ್ತೆ 6 ಟನ್, ಸ್ಪೇಸ್ ಅಟ್ 3 ಮೀಟರ್ ಫ್ರಮ್ ಸೆಂಟರ್ ಟು ಸೆಂಟರ್, ಕ್ರಾಸ್ ಓವರ್ ದ ಸಿಂಪ್ಲಿ ಸಪೋರ್ಟೆಡ್ ಗರ್ಡರ್ ಆಫ್ ಸ್ಪ್ಯಾನ್ 10 ಮೀಟರ್ ಆಯ್ತಾ. 10 ಮೀಟರ್ ಸ್ಪ್ಯಾನ್ ಅಲ್ಲಿ ಇದೆ. ಇಫ್ ದ ಲೋಡ್ ಮೂವ್ಸ್ ಫ್ರಮ್ ಲೆಫ್ಟ್ ಟು ರೈಟ್, ರೈಟ್, ಅಂಡ್ ಯಾಕೆಂದ್ರೆ ಇದು ಟೈಮ್ ಜಾಸ್ತಿ ಆಗ್ಬಿಡುತ್ತೆ, ಲೆಂದಿನೂ ಆಗ್ಬಿಡುತ್ತೆ ಆಯ್ತಾ. ಯಾವಾಗ ನಾನು ಪ್ರಾಬ್ಲಮ್ಸ್ ನ ಕವರ್ ಮಾಡ್ತೀನಿ ನೋಡಿ, ಪ್ರಾಬ್ಲಮ್ಸ್ ಆನ್ MCQ ಯಾವಾಗ ಮಾಡ್ತೀನಲ್ಲ, ಸೊ ಅದು ಮಾಡ್ತಾ ಇರುವಾಗ ಈ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಇವಾಗ ಸ್ವಲ್ಪ ಲೆಂದಿ ಆಗ್ಬಿಡುತ್ತೆ, ಮತ್ತೆ ವಿಡಿಯೋ ಆಲ್ರೆಡಿ ಲೆಂದಿ ಆಗಿದೆ, ತುಂಬಾ ಲೆಂದಿ ಆಗ್ಬಿಡುತ್ತೆ. ಓಕೆ, ಸೊ ಇಲ್ಲಿಗೆ ಎರಡು ಚಾಪ್ಟರ್ ಮುಗಿಬಿಡ್ತು. ಒಂದು ನಿಮ್ದು ಯಾವ್ದು ಹೇಳಿ, ರೋಲಿಂಗ್ ಲೋಡ್ಸ್ ಬಗ್ಗೆ, ಮತ್ತೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಬಗ್ಗೆ, ಮತ್ತೆ ಇಂಟ್ರೊಡಕ್ಷನ್ ಪಾರ್ಟ್, ಆಲ್ಮೋಸ್ಟ್ 3 ಚಾಪ್ಟರ್ಸ್ ತರ ಮುಗಿದೋಗ್ಬಿಟ್ಟಿದೆ. ಸೊ 3 ಚಾಪ್ಟರ್ಸ್ ಮುಗಿಸಿದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಂತಂದ್ರೆ ಯಾವ್ದು ಮಾಡ್ಬೇಕು ಅಂತ ನೀವೇ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ, ಅದೇ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತೀವಿ. ಐದರ್ ಟ್ರಸಸ್, ಆರ್ಚ್ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಅಂತ ನಮ್ದೊಂದು ಇದು ಇದೆ, ನೀವು ಹೇಳಿ. ಓಕೆ, ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.